ಗಂಗಾ ಗಂಗಾ ಏನ್ ಮಾಡ್ತಾ ಇದೀಯಾ? ಅತ್ತೆ ಬಂದೆ. ಅತ್ತೆ ಹೇಳಿ, ಏನಾದ್ರು ಬೇಕಿತ್ತಾ? ಗಂಗಾ ಏನ್ ಮಾಡ್ತಾ ಇದೀಯಾ? ಪಾಪನ ಮಲಗಿಸ್ತಾ ಇದೀಯಾ? ಇಲ್ಲ ಅತ್ತೆ, ಪಾಪ ಆವಾಗಲೇ ಮಲಗಿದಾನೆ. ಈಗ ನಾನು ಏನಿಲ್ಲ, ಅಲ್ಲೇ ಸ್ವಲ್ಪ ಸಾಯಂಕಾಲದ ಕೆಲಸ ಮಾಡ್ಕೊತಾ ಇದ್ದೆ, ಪಾತ್ರೆ ತೊಳೆಯೋದಿತ್ತು. ಹಾಗೆ ಸ್ವಲ್ಪ ಟೀ ಇಡ್ತಾ ಇದ್ದೆ. ನಿಮಗೂ ಟೀ ಕೊಡ್ಲಾ? ನಾನು ಆವಾಗಿಂದ ಟೀ ಕುಡ್ದೇ ಇಲ್ಲ ಅತ್ತೆ, ಅದಕ್ಕೋಸ್ಕರ ಟೀ ಮಾಡ್ತಾ ಇದ್ದೆ. ನಿಮಗೂ ಸ್ವಲ್ಪ ಕೊಡ್ಲಾ ಟೀನಾ? ಬೇಡ ಗಂಗಾ, ನಿಮ್ಮ ಮಾವನವ್ರನ್ನ ತುಂಬ ದಿವಸ ಆಯಿತು ಕಣೆ ಹೊರಗಡೆ ಕರ್ಕೊಂಡು ಹೋಗ್ದೆ. ಇವತ್ತು ನಾನು ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಬರೋದ್ರೊಳಗಡೆ ನೀ ಅಡುಗೆ ಮಾಡಿಡು. ಪಾಪ ಏನಾದರೂ 10 ಒಳಗೆ ಸ್ಟಾರ್ಟ್ ಮಾಡ್ದೆ ಅಂದರೆ ನಾನು ಬಂದ್ಕೊಂಡು ಅಡುಗೆ ಹೆಲ್ಪ್ ಮಾಡ್ತೀನಿ. ಪಾಪನ ನೋಡ್ಕೊ, ಸರಿನಾ? ಹ್ಞೂ ಸರಿ ಅತ್ತೆ, ಹೋಗಿ ಬನ್ನಿ, ಏನು ತೊಂದರೆ ಇಲ್ಲ. ನಾನು ಪಾಪನ ನೋಡ್ಕೊಂಡು ಅಡುಗೆ ರೆಡಿ ಮಾಡಿರ್ತೀನಿ, ಸರಿನಾ? ಹುಷಾರಾಗಿ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ, ಏನು ಟೆನ್ಷನ್ ಬೇಡ. ಅಯ್ಯೋ ಗಂಗಾ, ನೀರುವಾಗ ನನಗೆ ಯಾಕೆ ಟೆನ್ಷನ್ನು? ಶ್ರೀಕಾಂತ್ ಏನಾದರೂ ಫೋನ್ ಮಾಡಿದ್ನೇನೆ? ಇಲ್ಲ ಅತ್ತೆ, ಅವ್ರು ಒಂದೇ ಒಂದು ಸಲನೂ ಫೋನ್ ಮಾಡಿಲ್ಲ, ಮೆಸೇಜ್ ಹಾಕಿಲ್ಲ, ಏನೂ ಇಲ್ಲ ಅತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ. ತಾಯಿ ಆದವಳು ಬುದ್ಧಿ ಹೇಳೋದೇ ತಪ್ಪು ಅನ್ನೋಂಗೆ ಆಗೋಯ್ತಲ್ಲ ಅತ್ತೆ. ಚಿಕ್ಕ ಮಕ್ಕಳು ಕೋಪ ಮಾಡ್ಕೊಂಡಿರೋ ಥರ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾರಲ್ಲ ಅತ್ತೆ. ಏನು ಹೇಳಬೇಕು ಇವ್ರ ಬುದ್ಧಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದು ಕಣೆ, ಯಾಕೋ ನಿನ್ನ ಹತ್ರ ಅವ್ನು ಕೋಪದಿಂದ ಮಾತಾಡ್ತಾ ಇದ್ನಲ್ವ, ಅದು ನೋಡೋಕ್ಕಾಗದೆ ನಾನು ಏನೋ ಒಂದೆರಡು ಮಾತಾಡಿದೆ. ನನ್ನನ್ನೇ ಒಳ್ಳೆ ಈ ಮನೆ ಕೆಲಸದ ಥರ ನೋಡಿಕೊಂಡು ಬೈದ್ಬಿಟ್ಟು, ನನಗೂ ಬೈದ್ಬಿಟ್ಟು, ಅವನಿಗೂ ನಾನು ಬೈದ್ಬಿಟ್ಟು, ಜಗಳ ಹಾಕ್ಕೊಂಡು ಹೋಗ್ಬಿಟ್ನಲ್ಲ. ಏನು ಹೇಳಬೇಕು, 2-3 ದಿವಸದಿಂದ ಬರ್ತಾ ಇಲ್ಲ. ಅದು ಎಲ್ಲಿ ಹೋಗಿದಾನೋ, ಏನು ಕತೆನೋ, ಏನು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹ್ಞೂ ಅತ್ತೆ, ಹೊತ್ತು ಎತ್ತು ಸಾಕಿ ಬೆಳೆಸಿ ಚಿಕ್ಕವರಿಂದ ದೊಡ್ಡವ್ರು ಮಾಡೋ ತನಕ ಅಪ್ಪ ಅಮ್ಮನ ಅಧಿಕಾರ. ಇವ್ರು ದೊಡ್ಡವರಾಗಿ ಬೆಳೆದ ಮೇಲೆ, ಇವ್ರಿಗೊಂದು ನೌಕರಿ ಅಂತ ಸಿಕ್ಕಿದ ಮೇಲೆ ಮೂಗ ಮೇಲೆ ಕೋಪ, ತಲೆ ಮೇಲೆ 2 ಕೊಂಬು ಬರುತ್ತೆ ಕಣತ್ತೆ. ಏನು ಹೇಳೋದು ಇವರಿಗೆ? ಒಂದು ಮಾತು ಹೇಳಿದ ಮಾತು ಕೇಳಲ್ಲ. ವಯಸ್ಸಿಗೆ ಬಂದಿದ್ದಾರೆ, ಒಂದು ಸ್ವಲ್ಪ ಬುದ್ಧಿ ಬೇಡವಾ ಇವರಿಗೆ? ಹ್ಞೂ ಕಣೆ ಗಂಗಾ, ಅವಂದೇ ಯೋಚನೆ ಆಗ್ಬಿಟ್ಟಿದೆ ಕಣೆ. ಏನು ಮಾಡೋದು, ಏನು ಕತೆ, ಎಲ್ಲಿ ಹೋಗಿದಾನೋ ಏನೋ ಅಂದ್ರೆ ಏನೂ ಗೊತ್ತಾಗ್ತಾ ಇಲ್ವಲ್ಲ. ಇರು ನೋಡೋಣ. ಅಯ್ಯ, ಅದು ನಮ್ಗೆ ಕಾಟ ಕೊಟ್ಟೋ ಜಾತಿ ಬಿಟ್ರೆ ಅವನೇನು ಎಲ್ಲೋ ಹೋಗಿ ಸತ್ತಿದ್ದಾನೆ ಅಂತ ಯೋಚನೆ ಮಾಡೋದು ತಪ್ಪಾಗತ್ತೆ ಕಣೆ. ನೋಡೋಣ ಇರು, 2 ದಿವಸ ಬಿಟ್ಟು ಆಮೇಲೆ ನೋಡೋಣ. ಗಂಗಾ, ಹೀಗೆ ಮಾಡಿದ್ರೆ ಹೇಗೆ? ಅಲ್ಲಿ ಅವನ ರೂಮ್ ಹತ್ರ, ಅವನ ಕಪಾಟಲ್ಲಿ, ಕಬೋರ್ಡಲ್ಲಿ ಏನಾದರೂ ಯಾರ್ದಾರು ಫೋನ್ ನಂಬರು, ಫ್ರೆಂಡ್ಸ್ದು ಅಥವಾ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಹಿಂಗೆ ಯಾರ್ದಾರು ಬರೆದಿಟ್ಟಿರ್ತಾನೆ ಕಣೆ. ಹುಡುಕಿದೆಯಾ? ಓ ಹೌದಲ್ವಾ ಅತ್ತೆ, ಹಾಗೂ ಮಾಡ್ಬೋದಲ್ವಾ? ಎಲ್ರಿಗೂ ಕಾಲ್ ಮಾಡಿ ಕೇಳಿದ್ರೆ, ಫ್ರೆಂಡ್ಸ್ಗೆ ಏನಾದರೂ, ಆಫೀಸ್ ಫ್ರೆಂಡ್ಸ್ ಹತ್ರ ಏನಾದರೂ ಹಿಂಗೆ ವಿಚಾರ ಮಾಡಬೇಕು ಅತ್ತೆ. ಈ ಥರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಬಾರ್ದು. ಏನೋ ಮೀಟಿಂಗು ಅಂತ ಹೋಗಿದ್ದಾರೆ, ತುಂಬ ಕೆಲಸ ಇತ್ತಾ, ಯಾಕೋ ಅವ್ರ ಕಾಲು ಸ್ವಿಚ್ ಆಫ್ ಆಗಿದೆ ಅಂತ ಏನಾದ್ರು ಅಂದ್ಬಿಟ್ಟು ಕಾಲ್ ಮಾಡಿದ್ರೆ ಹೆಂಗತ್ತೆ? ಪ್ರಯತ್ನ ಪಡೋಣವಾ? ಹ್ಞೂ ಕಣೆ, ಒಳ್ಳೆ ಐಡಿಯಾ, ಹಾಗೆ ಮಾಡೋಣವಾ? ನಿಮ್ಮ ಮಾವನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಕಣೆ. ಅವರಿಗೂ ತುಂಬ ದಿವಸದಿಂದ ಬೇಜಾರು ಹೋಗ್ಬಿಟ್ಟಿದೆ. ಅವ್ರು ಕರ್ಕೊಂಡು ಹೋಗಿ ಬಂದಮೇಲೆ ಸಾಯಂಕಾಲ ಇದೇ ಮಾಡೋಣವಾ? ಇಬ್ಬರು ಸೇರಿಕೊಂಡು ಎಲ್ಲರ ಹತ್ರ ವಿಚಾರ ಮಾಡೋಣವಾ? ಖಂಡಿತ ಅದೇ ರೀತಿ ಮಾಡೋಣ ಕಣೆ, ಬೆಸ್ಟ್ ಐಡಿಯಾ ಇದು. ಹ್ಞೂ ಅತ್ತೆ, ಅದೇ ರೀತಿ ಮಾಡೋಣ, ಸರಿನಾ? ಅಷ್ಟಾದ್ರೆ ನಮಗೂ ವಿಷಯ ತಿಳಿದಂಗೆ ಆಗತ್ತೆ. ನಮ್ಮನೆಯವ್ರು ಎಲ್ಲಿ ಹೋಗಿದ್ದಾರೆ, ಏನು ತಾನು ಆಫೀಸಲ್ಲಿ ಟೆನ್ಷನ್ ಇದೆಯಾ ಅಥವಾ ಆಫೀಸ್ ಮೀಟಿಂಗಲ್ಲಿ ಹೊರಗಡೆ ಹೋಗಿದ್ದಾರಾ? ಕೋಪದಲ್ಲಿ ನಮ್ಗೆ ಹೇಳದೆ ಹೋದರೆ ಅಲ್ವಾ? ಹ್ಞೂ ಕಣೆ, ಚಿಕ್ಕಂದಿನ ಅದೇ ರೀತಿ ಕಣೆ ಅವನು. ಅದೇ ರೀತಿ ಮಾಡೋಣ. ಚಿಕ್ಕಂದಿನ ಏನಾದರೂ ಕೋಪ ಬಂತು ಅಂದರೆ ಸಾಕು, ಇವ್ರ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಕೊಂಡು ಸುಮ್ಮನೆ ಇರೋನು ಕಣೆ. ಒಂದು ಫೋನ್ ಕಾಲು ಮಾಡ್ತಾ ಇಲ್ಲಾಗಿತ್ತು ಅವನು. ನಾನಂತೂ ಇಡೀ ಊರು ಬೀದಿ ಬೀದಿ ನಾಯಿ ಥರ ಅಲ್ದಾಡ್ಕೊಂತ ಹುಡುಕ್ತಾ ಇದ್ದೆ. 2 ದಿವಸ 3 ದಿವಸ ಆದ್ಮೇಲೆ ಬರ್ತಾ ಇದ್ದ ಕಣೆ. ಹಾಗೆ ಮಾಡೋಣ, ಸರಿನಾ? ಹ್ಞೂ ಆಯ್ತು ಅತ್ತೆ, ಅದೇ ರೀತಿ ಮಾಡೋಣ. ನೀವು ಇವಾಗ ಹೋಗ್ಬಿಟ್ಟು ಬನ್ನಿ, ನಾನು ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಫ್ರೀ ಮಾಡ್ಕೊತೀನಿ. ಆಮೇಲೆ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಕೇಳೋಣ, ಫೋನ್ ನಂಬರ್ ಇದೆಯಾ ಅಂತ ಹುಡುಕೋಣ. ಅಯ್ಯೋ, ಎಲ್ಲಾದರೂ ಇರುತ್ತೆ ಕಣೆ, ಅಲ್ಲೆಲ್ಲಾದರೂ ಡೈರಿಯಲ್ಲಿ ಏನಾದರೂ ಬರೆದಿರ್ತಾನೆ ಅವನು. ಚಿಕ್ಕ ಚಿಕ್ಕ ಪಟ್ಟಿ ಏನಾದರೂ ಇದೆಯಾ ಅಂತ ನೋಡೋಣ ಇರೇ. ಆಫೀಸ್ ನಂಬರ್ ಯಾರು ಇರುತ್ತೆ ಕಣೆ, ಆಫೀಸ್ ಫೈಲಲ್ಲಿ. ಅಲ್ಲೇ ಯಾರಿಗಾರು ಆಫೀಸಿಗೆ ಕಾಲ್ ಮಾಡಿಬಿಟ್ಟು ಕೇಳೋಣ. ನಾಳೆ ಸೋಮವಾರ ತಾನೆ, ಆಫೀಸ್ ಸ್ಟಾರ್ಟ್ ಆಗಿರುತ್ತೆ ಕಣೆ, ಕೇಳೋಣ. ಹಾಗೆ ಮಾಡೋಣ. ಇಲ್ಲಾಂದರೆ ಯಾರ್ದಾರು ಫ್ರೆಂಡ್ಸ್ ಇರುತ್ತೆ, ಇವತ್ತು ಟ್ರೈ ಮಾಡೋಣ. ಇಲ್ಲಾಂದರೆ ನಾಳೆ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಎಲ್ಲಾದರೂ ಹೊರಗಡೆ ಹೋಗಿದ್ದಾನ ಅಂತ. ಓಕೆನಾ? ಅದೇ ರೀತಿ ಮಾಡೋಣ ಅತ್ತೆ, ಒಳ್ಳೆ ಐಡಿಯಾ. ಹಾಗೆ ಮಾಡೋಣ. ಹೋಗ್ಬಿಟ್ಟು ಬನ್ನಿ ನೀವು. ಸರಿ ಆಯಿತು ಕಣೆ ಗಂಗಾ, ಹೋಗ್ಬಿಟ್ಟು ಬರ್ತೀವಿ. ಮನೆ ಕಡೆ ಹುಷಾರು, ಪಾಪು ಹುಷಾರು. ಅಡುಗೆ ಮಾಡಬೇಕಿದ್ರೆ ಒಲೆ ತವಾಲ ಬಿಸಿ ಎಲ್ಲ ಮುಟ್ಕೊಂಡು ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹುಷಾರು ಕಣೆ. ಜೋಪಾನ ಅವನ ಕಡೆ, ಏನೋ ಯೋಚನೆ ಮಾಡ್ತಾ ಮಗುನ ಮರಿಬೇಡ ಕಣೆ. ಚಿಕ್ಕ ಪಾಪು ಕಣೆ ಅವನು. ಸರಿನಾ? ಹೋಗ್ಬಿಟ್ಟು ಬರ್ತೀನಿ. ಜೋಪಾನ, ಬಾಗಿಲು ಹಾಕ್ಕೊಳ್ಳೆ. ಇವಾಗ ಯಾರ್ಯಾರ ದೃಷ್ಟಿ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ ಕಣೆ. ಮನೇಲಿ
ವಯಸ್ಸಿಗೆ ಬಂದಿರೋ ಮಗ ಇಲ್ಲ ಅಂದ್ರೆ ಸಾವಿರಾರು ಜನ ಸಾವಿರಾರು ಥರ ಮಾತಾಡ್ತಾರೆ ಕಣೆ. ಈಗಾಗಲೇ ಇಡೀ ಊರಿಗಷ್ಟು ಈ ಸುದ್ದಿ ಹಬ್ಬಿರತ್ತೆ. ಯಾರ ಮನೆ ಕಾವಲಿಗೆ ತೂತು ಬೀಳತ್ತೆ ಅಂತ ಕಾಯೋರೆ ಜಾಸ್ತಿ ಕಣೆ. ಹುಷಾರು ಕಣ. ಹೋಗ್ಬರ್ತೀನಿ ಕಣ ಬಂಗಾರ. ಆಯಿತು ಅತ್ತೆ, ನೆಮ್ಮದಿ ಆಗ್ಬಿಟ್ಟು ಹೋಗಿ ಬನ್ನಿ. ಇವಾಗ ಒಳ್ಳೆ ಐಡಿಯಾ ಸಿಕ್ತು ತಾನೆ ಅವರನ್ನು ಹುಡ್ಕೋದಕ್ಕೆ. ನೆಮ್ಮದಿಯಾಗಿ ಖುಷಿಯಿಂದ ಹೋಗ್ಬಿಟ್ಟು ಬನ್ನಿ ನೀವು ಮಾವ ಇಬ್ರು. ಮಾವನ ಹತ್ರ ಹೇಳೋಕೆ ಹೋಗ್ಬೇಡಿ ಅತ್ತೆ, ತುಂಬಾ ನೊಂದ್ಕೋತಾರೆ ಅವರು. ಆಯಿತಾ, ಹೋಗಿ ಬನ್ನಿ. ನೀವು ಜೋಪಾನ, ನಾವು ಜೋಪಾನ ಆಗಿರ್ತೀವಿ. ಡೋರ್ನ ಹಾಕೊತೀನಿ, ನೀವು ಹೋಗಿ ಬನ್ನಿ. ಹುಷಾರು ಅತ್ತೆ, ಹುಷಾರು. ಸ್ನೇಹಿತರೆ, ಪ್ರೀತಿ ತುಂಬಿದ ತಾಯಿ ನನ್ನ ಅತ್ತೆ. ಅವರ ಮುಂದೆ ನಗಾಡಲೇಬೇಕು. ಆದರೆ ನನ್ನ ಮನಸ್ಸಿನಲ್ಲಿ ಸಾವಿರಾರು ತಳಮಳ, ಸಾವಿರಾರು ಯೋಚನೆ. ಹೇಗೆ ಇದು ಮುಂದಿನ ದಾರಿ ನನ್ನದು ಜೀವನ ಎಂಬ ಚಿಂತೆ ನನ್ನನ್ನು ಕಾಡ್ತಾ ಇದೆ. BP, ಶುಗರ್ ಇರೋ ವಯಸ್ಸಾಗಿರೋ ಅತ್ತೆ, ವೀಲ್ ಚೇರ್ ಮೇಲಿಂದ ಎದ್ದೇಳಲು ಸಾಧ್ಯವಾಗದ ಮಾವ. ದೇವ್ರೆ, ಎಲ್ಲಿ ತಗೊಂಡು ಹೋಗಿ ನಿಲ್ಲಿಸ್ತೀಯಪ್ಪ ಈ ಜೀವನದ ದೋಣಿಯನ್ನು? ತೇಲಿಸ್ತೀಯೋ ಮುಳುಗಿಸ್ತೀಯೋ ನೆನೆಬಿಟ್ಟಿರೋದಪ್ಪ. ನನಗಂತೂ ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ವಿಚಾರನೆ ಬರ್ತಾ ಇದೆ ನನ್ನ ಗಂಡನ ಬಗ್ಗೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ದೇವ್ರೆ, ಎಲ್ಲ ಒಳ್ಳೇದು ಮಾಡಪ್ಪ. ಪರ ಸ್ತ್ರೀಯ ಸಹವಾಸ ಮಾಡಿದ್ದಾನ ನನ್ನ ಗಂಡ, ಅಥವಾ ಯಾವುದಾದರೂ ಸಾಲದ ಶೂಲಕ್ಕೆ ಸಿಲುಕಾಕೊಂಡಿದ್ದಾನೋ, ಅಥವಾ ಯಾರದೋ ಕೈ ಕೆಳಗೆ ಏನಾದರೂ ಕಿಡ್ನಾಪ್ ಆಗಿದ್ದಾನೋ, ಅಥವಾ ಅವಮಾನವನ್ನು ಅನುಭವಿಸ್ತಾ ಇದ್ದಾನೋ, ಒಂದು ಗೊತ್ತಾಗ್ತಾ ಇಲ್ಲವಲ್ಲಪ್ಪ ದೇವ್ರೆ. ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ನನ್ನ ಮನಸ್ಸು ಕಳವಳದಲ್ಲಿ ನೊಂದು ಬೆಂದು ಹೋಗ್ತಾ ಇದ್ದೀನಪ್ಪ ದೇವ್ರೆ. ಅಪ್ಪ, ಬೇಡುವೆನು ವರವನ್ನು ಕೊಡು ದೇವ ಪತಿಯನ್ನು, ಚಿರಕಾಲ ಇರಲಿ ಚಿರಂಜೀವಿಯಾಗಿರಲಿ, ಆಯುಷ್ಯ ನೀಡು ಬದುಕನ್ನು ಕೊಡು ದೇವ, ಸೌಭಾಗ್ಯವತಿಯಾಗಿ ಬಾಳೆಂದು ಹರಸು ಶಿವ ಶಿವ. ಗಂಡನ ಚುಚ್ಚು ಮಾತಿನಿಂದ ಗಂಗಾಳ ಬದುಕು ನರಕ. ಸತ್ಯ ತಿಳಿದಂಥ ತಾಯಿಯ ಮನಸ್ಸು ಚಂಚಲ, ವಿಲವಿಲ, ಒದ್ದಾಟ. ತನ್ನ ದುರ್ಬುದ್ಧಿಯನ್ನ ಬಿಡದ ಮಗ ಶ್ರೀಕಾಂತ. ಎಲ್ಲರ ಮನೆಯಲ್ಲೂ ಕಟ್ಟಿಕೊಂಡ ಗಂಡ ಸುಂದರ ಸಂಸಾರವನ್ನು ನಡೆಸಿದರೆ ಅತ್ತೆ ಕೆಟ್ಟವಳು ಅಥವಾ ಮಾವನೇ ಕೆಟ್ಟವನು. ಆದರೆ ಇಲ್ಲಿ ವಿಧಿಯಾಟ ಬೇರೆಯೇ ಇದೆ. ಹಲವಾರು ಕನಸನ್ನು ಹೊತ್ತು ಬಂದಂತಹ ಹೆಣ್ಣು ಮಗಳು ಇಲ್ಲಿ ಅನುಮಾನವೆಂಬ ಪಿಶಾಚಿಯಾಗಿ ಗಂಡನನ್ನ ನೋಡುವಂತಹ ಪರಿಸ್ಥಿತಿ. ಅತ್ತೆ ಇಲ್ಲಿ ತಾಯಾಗಿ, ಮಾವ ಇಲ್ಲಿ ತಂದೆಯಾಗಿ, ಮಗಳಂತೆ ಪ್ರೀತಿಸುವ ಸೊಸೆ. ಅತ್ತೆ ಮಾವನಲ್ಲಿ ತಂದೆ ತಾಯಿಯ ಪ್ರೀತಿಯನ್ನ ಕಾಣುವಂತವಳು ಸೊಸೆ. ಅಗ್ನಿಯಷ್ಟೇ ಪವಿತ್ರಳಾದ ಸೊಸೆಯನ್ನ ಇಲ್ಲಿ ಅನುಮಾನವೆಂಬ ಪಿಶಾಚಿ ಗಂಡನಲ್ಲಿ ಕಾಡುತ್ತಿದೆ. ಕಾರಣ ಏನೆಂದು ತಿಳಿಯದ ತಾಯಿ. ಅತ್ತೆ ಮತ್ತು ಸೊಸೆ ಇಬ್ಬರಲ್ಲಿ ಮೌನದಲ್ಲೇ ಕಣ್ಣೀರು. ಸೊಸೆಗೆ ಇಷ್ಟು ದಿವಸವಾದರೂ ಅತ್ತೆಗೆ ತಿಳಿಯದ ವಿಷಯ ಇವತ್ತು ತಿಳಿಯಿತೆಂಬ ಭಾವನೆ. ನಾನೇ ಆರಿಸಿಕೊಂಡು ಈ ಮನೆಗೆ ಮಹಾಲಕ್ಷ್ಮಿಯನ್ನು ತಂದಿದ್ದೇನೆ, ಆದರೆ ಆ ಮಹಾಲಕ್ಷ್ಮಿಯ ಬದುಕು ಇವತ್ತು ಕಣ್ಣೀರು ಎಂಬ ಪಾಪ ಪ್ರಜ್ಞೆಯಲ್ಲಿ ಅತ್ತೆಯ ಮನಸ್ಸು. ನನ್ನ ಮಗ ಮಾಡುತ್ತಿರುವುದು ತಪ್ಪು, ಸರಿಪಡಿಸುವುದು ಹೇಗೆಂಬ ಪ್ರಶ್ನೆ ಅತ್ತೆಯ ಮನಸ್ಸಿನಲ್ಲಿ. ಅತ್ತೆ ಮತ್ತು ಸೊಸೆ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮೌನಕ್ಕೆ ಜಾರಿದರು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು.
ಸಂತೋಷದಿಂದ ದೀಪಾವಳಿ ಆಚರಿಸ್ತಾ ಇದ್ರೆ ನನ್ನ ಮನೆಯಲ್ಲಿ ಮಾತ್ರ ದೀಪ ಹಚ್ಚಬೇಕಾದ ಸೊಸೆನೆ ಕತ್ತಲೆಯ ಬದುಕನ್ನ ಕಾಣ್ತಾ ಇದ್ದಾಳೆ. ಎಲ್ಲರ ಮನೆಯಲ್ಲೂ ಕುಟುಂಬ ಸಮೇತರಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರೆ ನನ್ನ ಮನೆಯಲ್ಲಿ ಮಾತ್ರ ಸೊಸೆ ಒಂದು ಕಡೆ ಮಗ ಒಂದು ಕಡೆ ಎಂಬ ಜೀವನ ನನ್ನ ಕುಟುಂಬದ ಕತೆ. ಎಲ್ಲರೂ ಸಹಿತ ದೀಪಾವಳಿಯನ್ನ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಬದುಕು ಸಾಗಲೆಂದು ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಸಂಪತ್ತಿಗಾಗಿ ಎಲ್ಲರೂ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇದ್ರೆ ನನ್ನ ಮನೆಯ ಮಹಾಲಕ್ಷ್ಮಿ ಮಾತ್ರ ಕಣ್ಣೀರಿನ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದಾಳೆ. ಅಪ್ಪ ತಂದೆ ಭಗವಂತ ನನ್ನ ಮಗನ ಜೀವನ ಸುಖ ಸಂತೋಷ ನೆಮ್ಮದಿಯಿಂದಿರಲಿ ಅಂದ್ಬಿಟ್ಟು ನಾನು ಸಂಸ್ಕಾರವಂತ ಹೆಣ್ಣನ್ನ ಅವನಿಗೆ ಮದುವೆ ಮಾಡಿ ತಗೊಬಂದೆ. ಆದರೆ ಅವನ ಆಸೆ ಆಕಾಂಕ್ಷೆ ಕೇವಲ ಹಣ, ಆಸ್ತಿ, ಅಂತಸ್ತು, ಅಧಿಕಾರದ ಮೇಲೆ ಇದೆ ಎಂಬ ಭಾವನೆ ಗೊತ್ತಿಲ್ಲದೆ ನಾನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸರಿದ ಮಗನ ಬುದ್ಧಿ ಈ ರೀತಿಯಾಗಿ ನಾನು ಬೆಳೆಸಿದ್ನ ಅಂತ ನನಗೆ ಅನುಮಾನ ಬರ್ತಿದೆಯಲ್ಲ ಭಗವಂತ. ನನ್ನ ಮಗನಿಗೆ ಯಾಕಾದ್ರೂ ಈ ರೀತಿ ಹಣದ ಮೋಹನ ಕೊಟ್ಟಿಯಪ್ಪ. ನಾನು ನನ್ನ ಮಗನ ಸಂಸಾರ, ಈ ಕುಟುಂಬ ಸಂತೋಷದಿಂದ ಇರಲಿ ಎಂಬ ಭಾವನೆಯಿಂದ ಒಂದು ಉತ್ತಮವಾದ ಸೊಸೆ ಈ ಮನೆಗೆ ತಗೊಬಂದ್ರೆ ನನ್ನ ಮಗನಿಗೆ ಪ್ಯಾಂಟು ಶರ್ಟು ಹಾಕೊಂಡು ದಿನ ಕುದುರೆ ಜುಟ್ಟು ಕಟ್ಕೊಂಡು ಆಫೀಸಿಗೆ ಹೋಗೋ ಸೊಸೆ ಬೇಕು, ಡಿಂಗ್ ಡಾಂಗ್ ಮಾಡೋ ಸೊಸೆ ಬೇಕು ಎಂಬ ಭಾವನೆನೇ ಅರ್ಥ ಆಗ್ತಿಲ್ವಲ್ಲಪ್ಪ ದೇವ್ರೆ. ನನಗೆ ಉತ್ತಮವಾದಂಥ ಸೊಸೆ ಬೇಕು. ಅತ್ತೆ ಮಾವನನ್ನ ಸುಂದರವಾಗಿ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಆದರಿಸುವ ಸೊಸೆ ಬೇಕು. ಮನೆಗೆ ಬಂದಂತಹ ಜನರನ್ನ ಗೌರವಿಸುವ ಸೊಸೆ ಬೇಕು. ದಣಿದು ಬಂದಂತಹ ಗಂಡನಿಗೆ ಬಾಯಾರಿಸಿಕೊಳ್ಳಲು ಒಂದಿಷ್ಟು ನೀರನ್ನು ಕೊಡುವ ಸೊಸೆ ಬೇಕು ಎಂಬ ಭಾವನೆಯಿಂದ ನಾನು ಉತ್ತಮವಾದಂತಹ ಸೊಸೆಯನ್ನು ಆರಿಸಿಕೊಂಡು ಬಂದಲ್ಲಪ್ಪ ದೇವ್ರೆ. ಆದ್ರೆ ನನ್ನ ಮಗನಿಗೆ ಮನೆಗೆ ಬಂದ್ರೆ ಪಿಜ್ಜಾ ಬರ್ಗರ್ ಮಾಡಿ ಹಾಕೋ ಸೊಸೆ ಬೇಕು, ಹೆಂಡತಿ ಬೇಕೇ ವಿನಃ ಅನ್ನ ಮೊಸರು ಪಲಾವು ಪಾಯಸ ಮಾಡುವ ಸೊಸೆನೇ ಬೇಡ. ನಾನು ಬಡತನದಲ್ಲಿರುವ ಸಂಸಾರವನ್ನ ಶ್ರೀಮಂತ ಸಂಸಾರವನ್ನಾಗಿ ಈ ಕುಟುಂಬವನ್ನ ತೆಗೆದುಕೊಂಡು ಹೋಗಿದ್ದೆ ತಪ್ಪಾಯ್ತಾ? ನನ್ನ ಮಗನಿಗೆ ಯಾವುದೇ ಕಷ್ಟ ಬರದೇ ಇರಲಿ ಹೇಳ್ಕೊಂಡು ಅವನನ್ನ ಸುಖವಾಗಿ ನೋಡ್ಕೊಂಡಿದ್ದೆ ತಪ್ಪಾಯ್ತಾ? ಅವನಿಗೆ ಒಂದಿಷ್ಟು ಕಷ್ಟದ ಜೀವನವನ್ನ ನೀಡಬೇಕಿತ್ತೆ. ಯಾವುದು ನಾ ಮಾಡಿರೋ ತಪ್ಪು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲಪ್ಪ ದೇವ್ರೆ. ನನ್ನ ಮಗ ನಿನ್ನೆ ನನ್ನ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದವನು ಇನ್ನೂ ಬಂದಿಲ್ಲಪ್ಪ ದೇವ್ರೆ. ಎಲ್ಲರ ಮನೆಯಲ್ಲೂ ಸಂತೋಷದಿಂದ ನಕ್ಷತ್ರ ಕಡ್ಡಿ, ಪಟಾಕಿ, ದೀಪದ ಅಲಂಕಾರ, ವಿದ್ಯುತ್ ಅಲಂಕಾರ ಎಲ್ಲವನ್ನು ಮಾಡಿ ಸುಂದರವಾಗಿ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ರೆ ನನ್ನ ಮನೆ ಮಾತ್ರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಎಂಬಂತೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ನನ್ನ ಸಂಸಾರ ಯಾವ ದಿಕ್ಕಿಗೆ ಬಿರುಗಾಳಿಗೆ ಬೀಸಿ ಛಿದ್ರ ಛಿದ್ರ ಆಗ್ತದೆ ಎಂಬ ಭಯದಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲಪ್ಪ ದೇವ್ರೆ. ನಿನ್ನೆ ಹೋದಂತ ಮಗ ಇನ್ನೂ ಈ ಮನೆ ಬಾಗಿಲನ್ನೇ ತಡ್ತಾ ಇಲ್ಲ ದೇವ್ರೆ. ನಾನು ಇನ್ನೇ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಸ್ನೇಹಿತರೆ? ಏನಾದರೂ ತಪ್ಪಿದೆ ಅಂತಾದರೆ ಕಮೆಂಟ್ಸ್ ಬಾಕ್ಸ್ನೊಳಗೆ ತಿಳಿಸಿ. ನಿಮ್ಮ ಮನೆಯಲ್ಲೂ ಸಹಿತ ಇದೇ ಪರಿಸ್ಥಿತಿ ಬಂದರೆ ನಿಮ್ಮ ನಿರ್ಣಯ ಏನಾಗಿತ್ತು? ನ್ಯಾಯದ ಪರವಾಗ ನಿಮ್ಮ ನಿಲುವು ಅಥವಾ ಅನ್ಯಾಯದ ಪರವಾಗ? ನ್ಯಾಯ ತುಂಬಿದ ನನ್ನ ಸೊಸೆ ಪರವಾಗಿ ನಾನು ನಿಂತಿದ್ದು ತಪ್ಪ? ಅನ್ಯಾಯ ಮಾಡ್ತಿರುವ ಮಗನಿಗೆ ಬೈದು ಬುದ್ಧಿ ಹೇಳಿರೋದೇ ತಪ್ಪ? ಎಲ್ಲರ ಮನೆಯ ಹಾಗೆ ನನ್ನ ಮಗ ಮಾಡಿರೋ ತಪ್ಪೆಲ್ಲ ತಪ್ಪನ್ನ ಸರಿ ಎಂದು ವಾದಿಸ್ತಾ ಸರಿ ಇರುವ ಸೊಸೆಯನ್ನ ನೀನು ಮಾಡುತ್ತಿರುವುದು ತಪ್ಪು ಎಂದು ಆಜ್ಞೆ ಮಾಡುವುದು ನ್ಯಾಯವಾದರೆ? ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಗೇನಾದ್ರು ಈ ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದೇವ್ರೆ, ನಾನು ಶೀಲಗೆಟ್ಟವಳ, ನೀತಿಗೆಟ್ಟವಳ? ದೇವ್ರೆ, ನೂರಾರು ಕನಸುಗಳನ್ನು ಹೊತ್ತು ಆ ಪುಟ್ಟ ಪ್ರಪಂಚದಿಂದ ಈ ದೊಡ್ಡ ಪ್ರಪಂಚಕ್ಕೆ ಕಾಲಿಟ್ಟೆ. ಆದರೆ ನಾನು ಇಲ್ಲಿ ನೀತಿಗೆಟ್ಟವಳಾಗಿ, ಶೀಲಗೆಟ್ಟವಳಾಗಿ ಈ ಸಮಾಜದ ಮುಂದೆ ನಾನು ತಲೆ ಎತ್ತಿಕೊಂಡು ತಿರುಗದ ಪರಿಸ್ಥಿತಿಯಂತಹ ಅಪವಾದವನ್ನು ನನ್ನ ಗಂಡ ಹೊರಿಸಿದ್ದಾನಲ್ಲಪ್ಪ ದೇವ್ರೆ. ನಾನು ಮಾಡಿದ ತಪ್ಪಾದರೂ ಏನು? ಗಂಡನ ಕೋಪಕ್ಕೆ ನಾ ಯಾಕಪ್ಪ ಬಲಿಯಾಗ್ತಾ ಇದ್ದೀನಿ? ನಾನು ನೋಡೋದಕ್ಕೆ ಸುಂದರವಾಗಿಲ್ವಾ? ಖಂಡಿತವಾಗಲೂ ವಿದ್ಯಾವಂತೆಯಲ್ಲ. ನಾನು ನನ್ನ ಗಂಡನ ಹಾಗೆ ಆಫೀಸಿಗೆ ಹೋಗಲು ಸಾಧ್ಯವಿಲ್ಲ. ಆದರೆ ದಣಿದು ಬಂದಂಥ ಗಂಡಂಗೆ ಪ್ರೀತಿಯಿಂದ ರುಚಿಯಾಗಿ ಅಡಿಗೆ ಮಾಡಿಕೊಳ್ಳುವಷ್ಟು ವಿದ್ಯಾವಂತೆ ನಾನು. ಆದರೂ ಯಾಕಪ್ಪ ದೇವರೇ, ನನ್ನ ಗಂಡ ಈ ರೀತಿಯಾಗಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ? ಹಾಲಿನವನ ಹತ್ರ ನೀವು ಸೌಖ್ಯವಾಗಿದ್ದೀರಾ ಅಂತ ಕೇಳಿದ್ದೆ ತಪ್ಪ? ತರಕಾರಿಯವರ ಹತ್ರ ನಿಮ್ಮ ಕುಟುಂಬ ಹೇಗಿದೆ ಅಂತ
ವಿಚಾರಿಸಿದ್ದೆ ತಪ್ಪ? ಅದು ಸಹಿತ ಅನುಮಾನಕ್ಕೆ ಕಾರಣ ಆಗತ್ತೆ ಅಂದ್ರೆ ಹೆಣ್ಣು ಅನ್ನೋಳು ಹೊರಗಡೆ ಪ್ರಪಂಚಕ್ಕೆ ಕಾಲಿಡ್ಲೇಬಾರ್ದ? ಈ ಕಾಲದಲ್ಲೂ ಭೂಮಿ ಮೇಲಿನಿಂದ ಮಂಗಳನ ಗ್ರಹವರೆಗೂ ಸಹಿತ ಹೆಣ್ಣು ಕಾಲಿಕ್ಕಾಗಿದೆ. ಆದರೂ ಸಹಿತ ಹೆಣ್ಣು ಇವತ್ತಿಗೂ ಒಲೆಯ ಬುಡದಲ್ಲಿ ಕೇವಲ ಬೆಂಕಿಯಂತೆ ಉರಿದು ಸುಡಲು ಮಾತ್ರನಾ? ನನ್ನ ಪರಿಸ್ಥಿತಿ ಯಾರತ್ರ ಹೇಳ್ಕೊಡ್ಲಪ್ಪ? ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ತವರು ಮನೆಗೆ ಹೋಗಿ ಈ ಕಷ್ಟವನ್ನು ಹೇಳಿಕೊಂಡರೆ ತಂದೆ ತಾಯಿಗೆ ನನಗಿಂತಲೂ 10ರಷ್ಟು ನೋವು. ಇಲ್ಲ ಸ್ನೇಹಿತರೆ, ಇಲ್ಲ. ಇದೇ ರೀತಿ ನಾನು ಒಲೆ ಬಿಡದಲ್ಲೇ ಕೂತ್ಕೊಂಡಿದ್ರೆ ನಾನು ಸುಟ್ಟು ಕರಕಲಾಗಿ ಈ ಭೂಮಿ ಮೇಲಿಂದ ಮಾಯ ಆಗ್ತೀನಿ ಹೊರತು ನನ್ನ ಗಂಡನ ಬದಲಾವಣೆ ಅಂತೂ ಸಾಧ್ಯನೇ ಇಲ್ಲ. ಹೌದು, ನಾನು ಬದಲಾಗಲೇಬೇಕು. ಈ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಲೇಬೇಕು. ಹೆಣ್ಣು ಕೇವಲ ಒಲೆಯ ಬುಡದಲ್ಲಿ ಒಲೆಯ ಉರಿಯನ್ನು ಉರಿಸಲು ಮಾತ್ರ ಹೆಣ್ಣು ಸೀಮಿತವಾಗಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಧೈರ್ಯವಾಗಿ ಎದ್ದು ನಿಂತು ಈ ಸಮಾಜವನ್ನು ಎದುರಿಸಲೇಬೇಕು ನಾನು. ಹೌದು ಸ್ನೇಹಿತರೆ, ನಾನು ಎದುರಿಸ್ತೀನಿ. ನನ್ನ ಗಂಡನ ಮುಂದೆ ಆಸ್ತಿ ಅಂತಸ್ತು ಎಂಬುದು ಅಡ್ಡ ಬಂದಿದ್ರೆ ಪರವಾಗಿಲ್ಲ. ನಾನು ಶ್ರೀಮಂತಿಕೆಯಿಂದ ಒಂದಲ್ಲ ಒಂದು ಕಾಲದಲ್ಲಿ ದುಡಿದು ಶ್ರೀಮಂತಳಾಗ್ಬೋದು. ಆದರೆ ನನ್ನ ಗಂಡನಲ್ಲಿ ಬಂದಿದ್ದು ಅನುಮಾನವೆಂಬ ಭೂತ. ಆ ಅನುಮಾನವೆಂಬ ಭೂತವನ್ನು ನಾನು ಹೇಗಪ್ಪ ನಿಭಾಯಿಸಲಿ? ನಾನು ವಿದ್ಯಾವಂತೆ ಆಗದೆ ಹೋದರೂ ವಿದ್ಯಾವಂತಳಾಗಿ ಈ ಸಮಾಜದಲ್ಲಿ ತಲೆ ಎತ್ತಿ ನಿಂತು ಅದೇನೋ ಡಿಗ್ರಿ, ಡಬಲ್ ಡಿಗ್ರಿ, ಗ್ರ್ಯಾಜುಯೇಟ್ ಆಗಿ ಮೆರಿಬಹುದು. ಆದರೆ ಈ ಅನುಮಾನವೆಂಬ ಭೂತಕ್ಕೆ ಯಾವ ಔಷಧಿನೂ ಇಲ್ವಲ್ಲ ಈ ಸಮಾಜದಲ್ಲಿ. ಅದು ಎಂತೆಂಥದೋ ಕಾಯಿಲೆಗಳಿಗೆ, ಕ್ಯಾನ್ಸರು, ಅದೆಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಔಷಧಿ ಕಂಡು ಹಿಡಿದಿರುವಂತಹ ಇವತ್ತಿನ ಡಾಕ್ಟರ್ಸ್ಗಳು ಈ ಅನುಮಾನ ಎಂಬ ಭೂತಕ್ಕೆ ಔಷಧಿ ಇನ್ನೂ ಕಂಡುಹಿಡಲೇ ಇಲ್ವಪ್ಪ. ನಾನು ಏನು ಮಾಡಲಿ ದೇವರೇ? ನನ್ನ ನಿರ್ಣಯ ಆದರೆ ಏನು? ಯಾವ ನಿರ್ಣಯನ ತೆಗೆದುಕೊಳ್ಳಿ? ನಾನು ಗಂಡನನ್ನು ಬಿಟ್ಟು ಗಂಡ ಬಿಟ್ಟವಳು ಎಂಬ ಈ ಸಮಾಜದ ಚುಚ್ಚು ಮಾತಿಗೆ ಗುರಿಯಾಗಲ? ಇಲ್ಲ, ಮಗು ನಾನು ಇಬ್ಬರು ಸಾಯಲ? ಸತ್ತು ಹೇಡಿಯಾಗಲ ನಾನು? ಇಲ್ಲ, ಸಾಯಬಾರ್ದು, ಬದುಕಿ ತೋರಿಸಬೇಕು, ಗೆದ್ದು ಜಯಿಸಬೇಕು. ಇದ್ದು ಜಯಿಸಿದರೆ ಮಾತ್ರ ಈ ಸಮಾಜದಲ್ಲಿ ನನಗೂ ಒಂದು ಸ್ಥಾನ, ಮಾನ, ಅಸ್ತಿತ್ವ ಎಂಬುದು ಗಂಡನ ಎದುರು ಗಳಿಸಲು ಸಾಧ್ಯ. ಹೌದು, ನಿನ್ನೆ ನನ್ನ ಅತ್ತೆ ಹತ್ರ ನನ್ನ ಗಂಡ ಆಡಿದ ಒಂದೊಂದು ಚುಚ್ಚು ಮಾತು ಕೇಳಿದ್ರು ತುಂಬಾ ನೋವಾಗ್ತಾ ಇದೆ. ನನ್ನ ಅತ್ತೆಗೆ ಸಹಿತ ನಾನು ಹೇಳಿದ್ದನ್ನು ಕೇಳಿಕೊಂಡು ಈ ಮೂಲೆಯಲ್ಲಿ ಬಿದ್ದಿರುವುದಾದರೆ ಇರು ಎಂಬ ಹೆತ್ತ ತಾಯಿಗೆ, ಜನ್ಮವಿತ್ತಂತ ತಾಯಿಗೆ ನನ್ನ ಗಂಡ ಅಷ್ಟೊಂದು ಮಾತಾಡ್ತಿರ್ಬೇಕಿದ್ರೆ ಮುಂದೆ ನಾಳೆ ನನ್ನ ಮತ್ತು ನನ್ನ ಮಗುವಿನ ಪರಿಸ್ಥಿತಿ ಏನು? ಆದರೆ ಏನೇ ಆಗಿರಲಿ, ನನ್ನ ಗಂಡ ಯಾವ ಕಾರಣಕ್ಕಾಗಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಎಂಬ ವಿಷಯವನ್ನು ನಾನು ತಿಳಿಯಲೇಬೇಕು. ಇಲ್ಲ ಸ್ನೇಹಿತರೆ, ಅನ್ಯಾಯ ವಿರುದ್ಧ ನ್ಯಾಯ ಗೆಲ್ಲಲೇಬೇಕು. ತಪ್ಪಿನ ವಿರುದ್ಧ ಸರಿಯಾದಂಥ ವಿಷಯ ಗೆಲ್ಲಲೇಬೇಕು. ಏನೇ ಆಗಲಿ ನನ್ನ ಮಗ ಮಾಡ್ತಾ ಇರೋದು ತಪ್ಪು. ನಾನು ಸೊಸೆಯ ಪರವಾಗಿ ನಿಂತು ಹೋರಾಡಲೇಬೇಕು. ಸೊಸೆ ನ್ಯಾಯವಾದ ಹಾದಿಯಲ್ಲಿದ್ದಾಳೆ. ಸೊಸೆಯನ್ನ ಕೈ ಬಿಟ್ಟರೆ ಆ ಭಗವಂತ ಕೂಡ ನನ್ನನ್ನು ಮೆಚ್ಚಲು ಸಾಧ್ಯವೇ ಇಲ್ಲ. ನಾನು ಸೊಸೆಯ ಪರವಾಗಿ ನಿಂತು ಸೊಸೆಯ ಕಷ್ಟಕ್ಕೆ ನಾನು ಭಾಗಿಯಾಗಲೇಬೇಕು. ನನ್ನ ಮಗನಿಗೆ ತಪ್ಪಿನ ಅರಿವು ಆಗಲೇಬೇಕು. ಅವನು ಮಾಡ್ತಿರುವ ಜೀವನದ ಹಾದಿ ತಪ್ಪು ಎಂಬ ಭಾವನೆಯನ್ನು ತಿಳಿಸಲೇಬೇಕು. ಗಟ್ಟಿಯಾದಂಥ ನಿರ್ಣಯ ನಾನು ಇವತ್ತು ಮಾಡದೆ ಹೋದರೆ ಮುಂದೊಂದು ದಿವಸ ನನ್ನ ಇಡೀ ಕುಟುಂಬ, ಇಡೀ ಸಂಸಾರವೇ ಕಷ್ಟಕ್ಕೆ ಸಿಲುಕುವುದಂತೂ ಗ್ಯಾರಂಟಿ ಇಲ್ಲ. ಯಾಕಾಗಿ ನನ್ನ ಮಗ ಈ ರೀತಿ ಮಾಡ್ತಾ ಇದ್ದಾನೆ, ಅವನು ಮಾಡ್ತಿರೋ ತಪ್ಪಿಗೆ ಶಿಕ್ಷೆ ಏನು ಎಂಬುದನ್ನು ಹುಡುಕಲೇಬೇಕು. ಖಂಡಿತ ಹುಡುಕ್ತೀನಿ. ಇಲ್ಲ, ಹುಡುಕಲೇಬೇಕು. ಇನ್ನು ಮುಂದೆ ಒಲೆಯ ಬುಡದಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಪ್ರಯೋಜನ ಏನೂ ಇಲ್ಲ. ನಾನು ಬದುಕಿ ನನ್ನ ಬದುಕನ್ನು ಬದುಕಿಸಿಕೊಳ್ಳುತ್ತೇನೆ. ಸುಖ ಸಂತೋಷ ಎಂಬುದು ಇದು ನನ್ನ ಸ್ವತ್ತು, ನನ್ನ ಜೀವನ, ನನ್ನ ಹಕ್ಕು. ಇದು ನಾನು ಬದುಕಿ ಈ ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ಏರಿ ನನ್ನ ಗಂಡನ ದುರಹಂಕಾರವನ್ನು ಇಳಿಸಲೇಬೇಕು. ಅತ್ತೆ, ಅತ್ತೆ, ಊಟ ಮಾಡೋಣ ಬನ್ನಿ. ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಊಟಕ್ಕೆ. ಯಾಕತ್ತೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮುಖದಲ್ಲಿ ಇಷ್ಟೊಂದು ನೋವು, ಹತಾಶೆ ಯಾಕತ್ತೆ? ಏನಾಯ್ತು? ಏನೂ ಇಲ್ಲ ಕಣೆ, ನಡಿ ಹೋಗಿ ಊಟ ಮಾಡೋಣ. ಅತ್ತೆ, ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕತ್ತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನೆ ಅವರು ಆಡಿರೋ ಒಂದೊಂದು ಮಾತು ಕೇಳಿಬಿಟ್ಟು ನಿಮ್ಮ ಮೈಯಲ್ಲಿ ರೋಷ, ಕೋಪ ಉಕ್ತಾ ಇಲ್ವಾ?
ನಿಮ್ಮ ಸ್ವಾಭಿಮಾನ ಕೆಳಿಸ್ತಾ ಇಲ್ವಾ? ಅವ್ರಿಗೋಸ್ಕರ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂರ್ತಾ ಇದ್ದೀರಲ್ಲ ಅತ್ತೆ, ಅವ್ರು ಬಂದಿಲ್ಲ ಅಂದ್ಬಿಟ್ಟು. ಅವ್ರಿಗೇನಾದರೂ ನಿಮ್ಮ ಬಗ್ಗೆ ಯೋಚನೆ ಇದೆಯಾ? ನಿಮ್ಮ ಮೊಮ್ಮಗು ಬಗ್ಗೆ, ನನ್ನ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ಅದಿಲ್ಲ ಅಂದಮೇಲೆ ನಾವು ಮಾತ್ರ ಯಾಕತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ಇಲ್ಲ ಅತ್ತೆ, ನಾವು ಅತ್ತಷ್ಟು ನಮ್ಮನ್ನು ಅಳಿಸೋದಕ್ಕಾಗಿ ಅವರು ನಿರ್ಣಯ ಮಾಡಾಗಿದೆ. ನಾವು ಅವ್ರ ಮುಂದೆ ನಗಾಡ್ತಾ, ಅವ್ರ ಮುಂದೆ ನಾವು ಸಹಿತ ಎದ್ದು ನಿಂತಾಗ ಮಾತ್ರ ಅವರು ಸಹಿತ ಬಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಮಿತಿ ಮೀರಿ ಹೋಗಿದ್ದಾರೆ ಅವರು. ಅವರ ದುರಹಂಕಾರ ಎಲ್ಲ ಮೀರಿ ನಿಂತಿ ಆಗಿದೆ. ನಾವು ಸಹಿತ ಅವರಂತೆ ಮಿತಿ ಮೀರಿ ನಿಲ್ಲಲೇಬೇಕು. ನಿಲ್ಲೋಣ ಅತ್ತೆ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಬನ್ನಿ ನನ್ನ ಜೊತೆ ಇರೋಣ. ನಮ್ಮ ಸಂಸಾರವನ್ನು ನಾವಿಬ್ಬರು ಸೇರಿ ಉಳಿಸ್ಕೊಳ್ಳೋಣ. ಏನು ಹೇಳ್ತಾ ಇದೀಯ ನೀನು? ನಿನಗೆ ನೋವಾಗ್ತಾ ಇಲ್ವಾ? ನಿನ್ನ ಸಂಸಾರ ಕಣೆ, ಬೇಜಾರಾಗ್ತಾ ಇಲ್ವಾ? ಎಲ್ಲರ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆದರೆ ನನ್ನ ಮನೆ ಮಾತ್ರ ನೋಡಿ ಹೇಗೆ ಕತ್ಲಾಗಿದೆ ಅಂತ. ಅತ್ತೆ, ಅದಕ್ಕೆ ಹೇಳ್ತಾ ಇರೋದು, ನಮ್ಮನೆ ಕತ್ಲಾಗಿದೆ, ಬೆಳಕಿಗೆ ಬರಲೇಬೇಕು. ಕತ್ತಲಾಗಿರುವ ಜೀವನವನ್ನು ಬೆಳಕಿಗೆ ತರಲೇಬೇಕು ಅಂತಲೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಬನ್ನಿ ಅತ್ತೆ, ಊಟ ಮಾಡೋಣ. ಅವರಿಗಂತ ಎಷ್ಟು ಅಂತ ಕಾಯ್ತಾ ಇದ್ದೀರಾ? ನಮ್ಮ ಥರನೇ ಅವರು ಯೋಚನೆ ಮಾಡ್ತಾ ಇದ್ರೆ ನಾವು ಯೋಚನೆ ಮಾಡೋದ್ರಲ್ಲೂ ಅರ್ಥ ಇತ್ತು. ಆದರೆ ಅವರು ದುರಹಂಕಾರದಿಂದ ತಾನು ಬದುಕಬಲ್ಲೆ, ನಾವಿಲ್ದೇನೋ ಅಂತ ತೋರಿಸ್ಕೊಡ್ತೀವಿ. ನಿಮ್ಮ ಹತ್ರ ಬಡತನದಿಂದ ಬದುಕಲು ಸಾಧ್ಯವಿಲ್ಲ, ನನ್ನ ಹತ್ರ ಶ್ರೀಮಂತಿಕೆ ಇದೆ, ನನ್ನ ಕೈ ಕೆಳಗಡೆ ನೀವು ಆಳಾಗಿ ದುಡಿದ್ರೆ ಮಾತ್ರ ಈ ಶ್ರೀಮಂತಿಕೆ ಸುಖವನ್ನು ಅನುಭವಿಸಲು ಸಾಧ್ಯ ಎಂಬ ಭಾವನೆ ಅವರಲ್ಲಿರುವಾಗ ನಾವು ಯಾಕತ್ತೆ? ನಮಗೂ ಸ್ವಾಭಿಮಾನದಿಂದ ಬದುಕೋಣ ಅತ್ತೆ. ಅವ್ರ ದುರಹಂಕಾರನ ಇಳಿಸೋಣ. ಬಡತನದಲ್ಲೂ ಸುಖ, ಸಂತೋಷ, ನೆಮ್ಮದಿ ಇದೆ ಅಂತ ತೋರಿಸೋಣ ಅತ್ತೆ. ಹೇಗೆ ಹೇಗೆ ಏನು ಮಾಡೋದೆ? ಮಾಡೋಣ ಅತ್ತೆ, ಬಿಡೋದು ಬೇಡ. ಕಳೆದು ಹೋಗಿರೋ ಮುತ್ತನ್ನು ಮತ್ತೆ ವಾಪಸ್ ಪಡಿಲೇಬೇಕು. ಅದು ನಮ್ಮ ಮನೆಯ ಮುತ್ತು, ನಾವು ವಾಪಸ್ ಪಡೆಯಲೇಬೇಕು. ನೋಡೋಣ. ನನ್ನ ಮೇಲೆ ಅನುಮಾನ ಪಡುವಂತಹದ್ದು ನಾನು ಏನೂ ತಪ್ಪು ಮಾಡಿಲ್ಲ ಅತ್ತೆ. ನಾನು ಸೀತೆಯಷ್ಟೇ ಪವಿತ್ರಳಾಗಿದ್ದೇನೆ. ಹಾಗಿರುವಾಗ ನನ್ನ ಮೇಲೆ ನಮ್ಮನೆಯವರು ಅನುಮಾನ ಪಡೋದಕ್ಕೆ ಕಾರಣ ಎಂಬುದು ತಿಳಿಯೋಣ. ಏನಾದರೂ ಒಂದು ಕಾರಣ ಬೇಕಲ್ವತ್ತೆ? ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದಾರಂತೆ. ಆ ಅನುಮಾನ ಪಡೋದಕ್ಕೆ ಕಾರಣ ಎಂದು ತಿಳಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತೆ ಅಲ್ವತ್ತೆ? ನೋಡಿ, ನಾನು ಅಳುತ್ತಾ ಅಳುತ್ತಾ ಒಲೆ ಬುಡದಲ್ಲೇ ಕೂತಿದ್ರೆ ಜೀವನ ಪರ್ಯಂತ ಅಳುತ್ತಾ ನಾವು ಒಲೆಗೆ ಹಚ್ಚಿರುವ ಕಾವಲಿಯಂತೆ ಉರಿದು ಬೂದಿಯಾಗಬೇಕೇ ವಿನಃ ಎದ್ದು ನಿಂತು ಈ ಸಮಾಜದ ಮುಂದಾಗಲಿ ನಿಮ್ಮ ಮಗನ ಮುಂದಾಗಲಿ ಬೆಳಗಲು ಸಾಧ್ಯನೇ ಇಲ್ಲ ಜ್ಯೋತಿಯಂತೆ. ನಾನು ಬೆಳಗಲೇಬೇಕು ಜ್ಯೋತಿಯಂತೆ. ಒಲೆ ಬುಡದಲ್ಲಿ ಹತ್ತು ಕಣ್ಣೀರು ಹಾಕುವ ಕಾಲ ಮುಗಿದೋಯ್ತು ಅತ್ತೆ. ನನಗೂ ಈಗ ಪಾಪು ದೊಡ್ಡವನಾಗಿದ್ದಾನೆ. ಪಾಪುಗೂ 1 ವರ್ಷ ಆಗ್ತಾ ಬಂತು. ಇದೇ ರೀತಿ ನಾನು ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಇದ್ರೆ ಮುಂದೆ ನನ್ನ ಮಗ ದೊಡ್ಡವನಾಗ್ತಾ ಆಗ್ತಾ ನನ್ನ ಮೇಲೆ ಹಲವಾರು ಪ್ರಶ್ನೆಗಳನ್ನು ಮಗು ಸಹಿತ ಆಡಲು ಶುರು ಮಾಡುತ್ತೆ. ತಂದೆ ಬಗ್ಗೆ ಕೆಟ್ಟ ಭಾವನೆಯನ್ನು ಬೆಳೆಸ್ಕೊಳ್ತಾನೆ ಮಗಸು ಕೂಡ. ಹಾಗಾಗಬಾರ್ದು ಅಂದರೆ ನಾನು ಉತ್ತಮವಾದಂಥ ನಿರ್ಣಯ ತಗೊಳ್ಳೇಬೇಕು. ಬನ್ನಿ ಅತ್ತೆ, ಊಟ ಮಾಡೋಣ. ಎಷ್ಟು ಅಂತ ಕಾಯ್ತಾ ಇರ್ತೀರಾ? ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡದೆ ಹೋದರೂ ಪರವಾಗಿಲ್ಲ, ನಮ್ಮ ಹಸಿವನ್ನು ನೀಗಿಸಿಕೊಳ್ಳುವಷ್ಟು ಊಟ ಮಾಡಿ ಮಲಗೋಣ. ಬನ್ನಿ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಅತ್ತೆ. ಬನ್ನಿ, ಮಾತ್ರೆ ತಗೊಂಡು ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ಳುವಂತೆ ನಿಶ್ಚಿಂತೆಯಿಂದ. ಖಂಡಿತ ನಾಳೆ ಉದಯಿಸುವ ಸೂರ್ಯ ನಮ್ಮ ಬದುಕಿಗೆ ಬೆಳಕನ್ನು ನೀಡಬಹುದಲ್ವಾ? ನಮ್ಮ ಜೀವನದಲ್ಲೂ ಸಹಿತ ಹೊಸ ಉದಯ ಆಗಬಹುದಲ್ವಾ ಎಂಬ ಭಾವನೆಯಿಂದ ಬನ್ನಿ, ಊಟ ಮಾಡಿ. ಇದೇನಪ್ಪ ದೇವರೇ, ನಾನು ಚಿಂತೆಯಲ್ಲಿ ಕೂತಿದ್ರೆ ನನಗೆ ಧೈರ್ಯ ಹೇಳುವಷ್ಟು ಸೊಸೆ ಬೆಳೆದುಬಿಟ್ಟಿದ್ದಾಳಲ್ಲಪ್ಪ. ಸೊಸೆಯ ಸಂಸಾರ ಹಾಳಾಗ್ತಿದೆ ಅಂತ ಯೋಚನೆ ಮಾಡಿದ್ರೆ ಅವಳು ಇಷ್ಟೊಂದು ಧೈರ್ಯವಾಗಿ ನಿಂತಿದ್ದಾಳೆ ಅಂದರೆ, ಇಲ್ಲ, ನನ್ನ ಸೊಸೆಗೆ ನಾನು ಸಾಥ್ ಕೊಡಲೇಬೇಕು. ನನ್ನ ಸೊಸೆ ನಿರ್ಣಯಕ್ಕೆ ನಾನು ಬೆಂಬಲವಾಗಿ ನಿಂತ್ಕೊಂಡು ನನ್ನ ಸಂಸಾರವನ್ನು ಕಾಪಾಡ್ಕೊಳ್ಳೇಬೇಕು. ಸರಿ ನಡಿ, ನಿನ್ನ ಮಾವನವರು ಕರಿ ಊಟಕ್ಕೆ, ಎಲ್ಲರೂ ಹೋಗಿ ಊಟ ಮಾಡೋಣ. ನಿನ್ನ ಮಾತು ನನಗೆ ಆಗಲಿ. ಸರಿನಾ? ನಡಿ ಹೋಗೋಣ, ಊಟ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸುಂದರ ಸಂಸಾರದ ಕನಸಿನ ಬುತ್ತಿ ಹೊತ್ತ ಹೆಣ್ಣಿನ ಕಣ್ಣೀರ ಕಥೆ ಇದು. 6ನೇ ಭಾಗ. ಈ ಕಥೆಯನ್ನು ನೋಡೋಣ. ಜಯಮಲ ತನ್ನ ಪ್ರಿಯತಮನಿಗೋಸ್ಕರ ಕಾಯುತ್ತಾ ಇದ್ದಾಳೆ. ಓ, ಬೆಲ್ಲಾಗ್ತಾ ಇದೆ. ಶ್ರೀಕಾಂತ್ ಬಂದರು ಅನ್ಕೊತೀನಿ. ಇದೇನಿದು ಶ್ರೀಕಾಂತ್, ಇಷ್ಟೊಂದು ತಡವಾಗಿ ಬರ್ತಿದ್ದೀರಾ? ನಿಮಗೋಸ್ಕರ ಕಾದು ಕಾದು ತುಂಬಾ ಸೋತೋಗ್ಬಿಟ್ಟೆ ನಾನು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬರ್ತಾ ಇದ್ದೀನಿ ತಾಂಚಿನ. ನೀವು ಬರಲಿ ಅಂತಾನೆ ಕಾಯ್ತಾ ಇರೋದು ರನ್ನ.
ಸರಿ ಹೋಯ್ತು ನಿಂದು. ಸರಿ ಸರಿ ಆಯ್ತು ನಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀಲೇ, ತುಂಬ ಚೆನ್ನಾಗಿದೆ. ಹೊರಗಡೆ ನೋಡಿದ್ರೆ ಅಷ್ಟೊಂದು ದೀಪದ ಅಲಂಕಾರ, ಇಲ್ಲಿ ನೋಡಿದ್ರೆ ತುಂಬಾನೇ ಇದೆ. ನಮ್ಗೆ ವೆಲ್ಕಮ್ ಇವತ್ತು. ಹ್ಞೂ ಮತ್ತೆ ನನಗೂ ಆಸೆ ಇರಲ್ವ ಶ್ರೀಕಾಂತ್, ನಿಮಗೋಸ್ಕರ ಆ ರೀತಿ ಅಲಂಕಾರ ಮಾಡಬೇಕು, ಮನೇನ ಈ ರೀತಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡಿ ಇಷ್ಟೊಂದು ಅಲಂಕಾರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಾ? ಈ ಕಡೆ ತಿರುಗೆ, ಅದು ಎಂತ ನಾಚಿಕೆನೆ ನಿನಗೆ? ಯಾಕೆ ಚಿನ್ನ? ತುಂಬ ಚೆನ್ನಾಗಿದೆ ಅಲಂಕಾರ, ತುಂಬಾನೇ ಇಷ್ಟ ಆಯಿತು. ಥ್ಯಾಂಕ್ ಯು ಕಣೆ, ನನಗೋಸ್ಕರ ಇಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಿನ್ನ. ಶ್ರೀಕಾಂತ್ ಡಾರ್ಲಿಂಗ್, ನಿಮಗೋಸ್ಕರ ಇಷ್ಟು ಮಾಡದೆ ಹೋದರೆ ಆಗತ್ತಾ? ಫಸ್ಟ್ ಟೈಮ್ ನಮ್ಮನೆಗೆ ಬರ್ತಾ ಇರೋದು, ನೋಡಿ ಹೇಗೆ ಅನಿಸ್ತಾ ಇದೆ ನಮ್ಮನೆ. ತುಂಬ 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 ತುಂಬಾನೇ ಇಷ್ಟ ಆಯಿತು ಚಿನ್ನ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ. ಕಣೆ, ನಮ್ಮನೇಲೂ ಇದೆ ಒಂದು ಗೂಬೆ. ಎಷ್ಟು ತಗೊಂಡೋಗಿ ಮನೆಗೆ ತಳೆದ್ರೂ ಅಷ್ಟೇ, ಒಂದು ದಿವಸ ಈ ರೀತಿ ವೆಲ್ಕಮ್ ಮಾಡಲ್ಲ ಕಣೆ ನನಗೆ. ಅಯ್ಯೋ ಹೋಗ್ಲಿ ಬಿಡಿ, ಇವಾಗ ಯಾಕೆ ಅವಳ ವಿಷಯ? ನಾವಿಬ್ರು ಇದೀವಿ ತಾನೇ ಇವಾಗ, ನಾವಿಬ್ರು ಈ ಖುಷಿಯನ್ನು ಅನುಭವಿಸೋಣ. ಇಲ್ಲಿ ಯಾಕ್ರಿ ಅವಳು ಮಾತು? ಇಲ್ಲಿ ನನಗೋಸ್ಕರ ನಿಮ್ಮ ಸಮಯ. ಸರಿ ಆಯ್ತು ಚಿನ್ನ, ಕೋಪ ಮಾಡ್ಕೋಬೇಡ. ನಿನ್ನ ಈ ಕೋಪದ ಮುಖ ನೋಡಕ್ ಸಾಧ್ಯನೇ ಇಲ್ಲ ಕಣೆ. ನಿನ್ನ ಕೋಪದ ಮುಖ ನೋಡಕ್ಕ ನಾನು ಬಂದಿರೋದು. ಕೋಪ ಮಾಡ್ಕೋಬೇಡು ಚಿನ್ನ. ಸರಿ ಆಯ್ತು, ಕೋಪ ಮಾಡ್ಕೊಳ್ಳಲ್ಲ. ಕೋಪ ಮಾಡ್ಕೊಳ್ಬಾರ್ದು ಅಂದ್ರೆ ನನ್ನ ಒಂದು ಆಸೆನ ಈಡೇರಿಸ್ಬೇಕು. ಸರಿ ಆಯ್ತು ಕಣೆ, ನಿನ್ನ ಆಸೆನ ಈಡೇರಿಸದೇ ಇರ್ತೀನಾ? ಹೇಳು ಅದೇನು ಆಸೆ ಅಂತ. ಆದರೆ ಈ ಕೋಪದ ಮುಖ ಮಾತ್ರ ನೋಡಲು ಸಾಧ್ಯನೇ ಇಲ್ಲ ಕಣೆ. ಸರಿ ಆಯ್ತು ಬಿಡಿ, ಕೋಪ ಮಾಡ್ಕೊಡಲ್ಲ. ಇನ್ನೊಂದು 2-3 ದಿವಸ ನನ್ನ ಜೊತೆನೇ ಇರಬೇಕು, ಸರಿನಾ? ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ನನಗೆ ಗಿಫ್ಟ್ನ ಕೊಡಿಸ್ಬೇಕು. ನನಗೇನು ಗಿಫ್ಟ್ ತಂದೇ ಇಲ್ಲ ನೀವು ಇವತ್ತು. ಅಯ್ಯೋ ಚಿನ್ನ, ನಿನ್ನನ್ನೇ ಹೊರಗಡೆ ಕರ್ಕೊಂಡೋಗಿ ಗಿಫ್ಟ್ ಕೊಡ್ಸೋಣ ಅಂದ್ಕೊಂಡಿದ್ದೆ. ಮನೆಗೆ ತರಬೇಕಿತ್ತ ಗಿಫ್ಟ್ನ? ಹೊರಗಡೆ ಕರ್ಕೊಂಡೋಗೋದು ಬೇಡವಾ? ಓ ಹೌದಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮನಸ್ಸಲ್ಲಿರೋದು ಅದೇ, ನಿಮ್ಮ ಮನಸ್ಸಲ್ಲಿರೋದು ಅದೇ. ಅದಕ್ಕೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು ಡಾರ್ಲಿಂಗ್. ಹೌದಪ್ಪ, ಗಿಫ್ಟು ಹೊರಗಡೆ ಶಾಪಿಂಗ್ ಅಂದಿದ ತಕ್ಷಣ ಎಲ್ಲ ಹೆಣ್ಮಕ್ಳ ಮುಖ ಹೇಗೆ ಅರಳತ್ತೆ ನೋಡು. ಏನು ಇದೇ ಥರ ನಿಂತ್ಕೊಂಡು ಮಾತಾಡಿಸ್ತಾ ಇರ್ತೀಯಾ ಅಥವಾ ಕುತ್ಕೊಳ್ಳೋದಕ್ಕೆ ಅವಕಾಶ ಏನಾದರೂ ಮಾಡಿಕೊಡ್ತೀಯಾ? ಅಯ್ಯೋ ದೇವ್ರೆ, ನನ್ನ ತಲೆಗಿಷ್ಟು ಮಂಕೆ. ನೀವು ಬಂದಿರೋ ಖುಷಿಲಿ ಅದನ್ನೆಲ್ಲ ಮರ್ತ್ಬಿಟ್ಟಿದ್ದೀನಿ. ಕುತ್ಕೊಳ್ಳಿ, ನಾನು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ತಿಂಡಿ ತಗೊಬರ್ತೀನಿ, ಸರಿನಾ? ಬೇಗ ತಗೋಬಾ ಚಿನ್ನ. ನೀನು ಮಾಡಿರೋ ಅಡುಗೆ ರುಚಿ ನೋಡೋದ್ರೊಳಗೆ ಕಾಯ್ತಾ ಇದ್ದೀನಿ. ಅದು ಏನು ಅಡುಗೆ ಮಾಡಿದೀಯ ತಗೋಬರ್ರೆ. ಬೇಗ ಹಸುವಾಗ್ತಾ ಇದೆ, ಹೊಟ್ಟೆ ಹಸು ತಾಳಕ್ಕಾಗ್ತಾ ಇಲ್ಲ. ಅಯ್ಯೋ ಇರಿ, 1 ನಿಮಿಷ ತಗೊಬರ್ತಾ ಇದ್ದೀನಿ ತಾನೆ. ಅಪ್ಪ ಅದು ಏನು ಗಡಿಬಿಡಿ, ಇಷ್ಟೊಂದು ಅವಸರ ಯಾಕೆ? ನನ್ನನ್ನು ನೋಡಕ್ಕೆ ಬರಬೇಕಿದ್ರೆ ಅವಸರ ಇಲ್ಲ ನಿಮಗೆ, ಇವಾಗ ಅವಸರನಾ? ಅಯ್ಯೋ ಆಯಿತು ಕಣೆ, ಕೋಪ ಮಾಡ್ಕೋಬೇಡ. ಕೋಪ ಮಾಡ್ಕೋಬೇಡ ಅನ್ನೋದಕ್ಕೆ ಬರುತ್ತೆ ನಿಮಗೆ. ನನ್ನನ್ನು ನೋಡೋದಕ್ಕೆ ಪ್ರತಿನಿತ್ಯ ಬೇಗ ಬರಬೇಕು ಅಂತ ಅನಿಸಲ್ಲ ಅಲ್ವಾ ನಿಮಗೆ? ತಗೊಳ್ಳಿ, ನೂಡಲ್ಸ್ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಕಣೆ, ತುಂಬ ಚೆನ್ನಾಗಿದೆ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ನನ್ನ ಅಪ್ಪ ಅಮ್ಮನೂ ಇದೇ ಥರ ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನ ಜೀವನ ಎಷ್ಟು ಸುಖವಾಗಿರ್ತಿತ್ತು. ಈ ರೀತಿ ಜಂಜಾಟಗಳು, ಜಗಳ, ತಂಟೆ, ತಕರಾರು ಏನೂ ಇಲ್ಲಾಗಿತ್ತು. ಎಷ್ಟು ಸುಂದರವಾಗಿರ್ತಿತ್ತು ನನ್ನ ಲೈಫು. ಜಿಂಗಲ್ಲಲ್ಲಾಗಿ ಎಷ್ಟು ಸುಂದರವಾಗಿರ್ತಿದ್ದೆ ನನ್ನ ಜೀವನ. ಈಗೂ ಮೀರಿಲ್ಲ ಬಿಡಿ, ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಿರೋ ನಾನು ಬರೋದಕ್ಕೆ ರೆಡಿನಪ್ಪ. ಹಳೇದೆಲ್ಲ ಮರೆತು ಹೊಸ ಜೀವನನ ಅನುಭವಿಸ್ಬೋದಲ್ವಾ ಚಿನ್ನ? ನೀವು ಮನಸ್ಸು ಮಾಡಬೇಕಷ್ಟೇ ನನ್ನನ್ನು ನಿಮ್ಮ ಮನೆಯ ಮಹಾರಾಣಿಯನ್ನಾಗಿ ಮಾಡೋದಕ್ಕೆ. ಅಂದ್ರೇನು ಮಹಾರಾಣಿಯವರೇ? ಓ, ಏನೋ ಆಸೆ ಇಟ್ಕೊಂಡಿರೋ ಹಂಗಿದೆ. ಹೋಗಿಯಪ್ಪ, ಇಷ್ಟು ಇಡ್ತಾ ಇದ್ದೀನಿ ಆದರೂ ಬಿಡಿಸಿ ಹೇಳ್ಬೇಕಾ? ನಿಮ್ಮ ಫೋನಿ ನೀವು. ಆಹಾ ಚಿನ್ನ, ನನ್ನ ಆಸೆನೇ ನಿನ್ನ ಆಸೆ, ನಿನ್ನ ಆಸೆನೇ ನನ್ನ ಆಸೆ. ಆದಷ್ಟೇ ಬೇಗನೆ ನನ್ನ ಮನೆಯ ಮಹಾರಾಣಿ ನೀನು ಆಗೋದಂತೂ ಗ್ಯಾರಂಟಿ. ನಿನಗೊಪ್ಪಿಗೆನಾ? ನಿಜವಾಗ್ಲೂ? ರಿಯಲಿ? ಪ್ರಾಮಿಸ್? ನಿನ್ನ ಹಣೆಗೂ ಪ್ರಾಮಿಸ್ ಚಿನ್ನ. ನೀನಂದರೆ ನಂಗೆ ತುಂಬ ಇಷ್ಟ ಕಣೆ. ನನಗೂ ಅಷ್ಟೇ ಚಿನ್ನ, ನೀವು ಅಂದರೆ ತುಂಬಾ ಇಷ್ಟ. ಸರಿ ಕಣೆ, ನಾನಿನ್ನು ಬರ್ತೀನಿ. ನೀನು ಆಸೆ ಪಟ್ಟಿರೋ ಹಾಗೆ ನಿನ್ನ ಜೊತೆ ಬಂದು ನಿಮ್ಮ ಮನೆ ನೋಡಿದ್ವು ಆಯಿತು, ಊಟ ಮಾಡಿದ್ವು ಆಯಿತು, ಲೈಟಾಗಿ ವೈನ್ ಕುಡಿದಿದ್ವು ಆಯಿತು,
ಖುಷಿ ಆಯಿತಾ? ನಾನಿನ್ನು ಹೊರಡ್ತೀನಿ ಆಯಿತಾ? ನನಗೋಸ್ಕರ ಅಲ್ಲೆಲ್ಲರೂ ಕಾಯ್ತಾ ಇರ್ತಾರೆ, ಸರಿನಾ? ನಾನು ಹೊರಡ್ತೀನಿ. ಬಾಯ್ ಚಿನ್ನ, ನಾಳೆ ಸಿಗೋಣ ಆಫೀಸಲ್ಲಿ. ಹೊರಡ್ತಾ ಇದ್ದೀರಾ? ಯಾಕೆ? ನೀವು ಹೇಳಿದ್ರಿ ತಾನೇ, ಮೊದಲೇ ಪ್ರಾಮಿಸ್ ಮಾಡಿದ್ರಿ ತಾನೇ, ಇಲ್ಲೇ ಉಳ್ಕೊತೀನಿ 2 ದಿವಸ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಇವಾಗ ನೋಡಿದ್ರೆ ಹೊರಡ್ತೀನಿ ಅಂತಿದ್ದೀರಾ? ಇದು ಮೋಸ ಅಲ್ವಾ? ನಾನು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ನಿಮಗೋಸ್ಕರ ಎಷ್ಟೊಂದು ಅಲಂಕಾರ ಮಾಡಿದ್ದೀನಿ, ಡೆಕೋರೇಷನ್ ಮಾಡಿದ್ದೀನಿ. ನೀವು ಇಲ್ಲೇ ಉಳ್ಕೊತೀರಾ ಅಂದ್ಬಿಟ್ಟು ಬೆಡ್ರೂಮನ್ನು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದೀನಿ ನೀವು ಮಲ್ಕೊಳ್ಳೋದಕ್ಕೆ ಅಂತ. ಆದ್ರೂ ಇವಾಗ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ? ಅಯ್ಯೋ ಚಿನ್ನ, ಇದಕ್ಕೋಸ್ಕರ ಈ ರೀತಿ ಹೇಳ್ತಾರಾ? ಅಯ್ಯೋ ನಿನ್ನ, ಯಾಕೆ ನಾನು ಹಿಂಗೆ ತಮಾಷೆ ಮಾಡಿರೋದು? ಉಳ್ಕೊತೀನಿ ನಿನ್ನ ಆಸೆ ಹಂಗೆ. ನಾನು ನಿನ್ಗೆ ಪ್ರಾಮಿಸ್ ಮಾಡ್ದಂಗೆ ನಡ್ಕೊತೀನಿ. ನಿಜವಾಗ್ಲೂ? ನಿಜವಾಗ್ಲೂ ಕಣೆ, ಅಳುಬೇಡ. ಈ ಅಳು ಮುಖ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ನಿನ್ನ ನಗುನೇ ಸದಾ ಚಂದ ಕಣೆ ನಿನ್ನ ಮುಖಕ್ಕೆ. ಈ ರೀತಿ ಅಳ್ತು ಬಿಟ್ರೆ ನನ್ನ ಮನೆಯಲ್ಲಿರೋ ಗೂಬೆಗೂ ನಿನಗೂ ಏನೇ ವ್ಯತ್ಯಾಸ? ಅಯ್ಯೋ ಇಲ್ಲಪ್ಪ, ನಾನು ಅಳಲ್ಲ. ಆಹಾ, ಇಷ್ಟೊತ್ತು ಅಳ್ತಾ ಇರೋರು ಯಾರು? ಈಗ ನಗ್ತಾ ಇರೋರು ಯಾರು? ಮತ್ತೆ ನೀವು ಇಲ್ಲ ಮನೆಗೆ ಹೋಗ್ತೀನಿ ಅಂದರೆ ನಂಗೆ ಬೇಜಾರಾಗಲ್ವಾ? ನಿಮಗೋಸ್ಕರ ಕಾಯ್ತಾ ಇರೋಳಿಗೆ. ಸರಿ ಆಯಿತು, ಉಳ್ಕೊತೀನಿ ಇಲ್ಲೇನೆ. ಸಂತೋಷ ಆಯ್ತಾ? ಆಗದೇ ಇರತ್ತಾ? ಸಂತೋಷ ಆಗಲೇಬೇಕು ತಾನೆ. ನೀವಿದ್ರೆ ಇಷ್ಟಪಟ್ಟಿರೋ ಜೀವ ನಮ್ಮ ಹತ್ರ ಇದ್ರೆ ಅದ್ರ ಖುಷಿ ಸಂತೋಷನೇ ಬೇರೆ ಚಿನ್ನ. ಆಯಿತು ಕಣೆ ನನ್ನ ಬಂಗಾರ. ನಾನು ಅಮ್ಮಂಗೊಂದು ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಸರಿನಾ? ನಾನು ಈ ಥರ ಹೊರಗಡೆ ಹೋಗಿದ್ದೀನಿ ಅಂತ. ಸರಿ ಆಯಿತು, ಹೇಳಿಬಿಡಿ. ನನ್ನ ಪ್ರಿಯತಮೆ ಹತ್ರ ಇದ್ದೀನಿ, ಇನ್ನು 2 ದಿವಸ ಬಿಟ್ಟು ಮನೆಗೆ ಬರ್ತೀನಿ ಅಂತ ಹೇಳಿ ಚೆನ್ನಾಗಿ ದೃಷ್ಟಿ ತೆಗಿತಾರೆ ನಿಮಗೆ. ಓ ಹೌದಲ್ವಾ? ಹಾಗಿದ್ರೆ ನನ್ನನ್ನು ಹುಡುಕ್ತಾ ಇರ್ತಾರೆ ತಾನೆ ಮನೆಯಲ್ಲಿ. ಏನು ಮಾಡಲಿ ಚಿನ್ನ? ಅಯ್ಯೋ ಹುಡುಕ್ಲಿ ಬಿಡಿ, ನೀವೇನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ? ನಿಮ್ಮ ಖುಷಿ ಸಂತೋಷ ಏನು ಅಂತ ತಿಳ್ಕೊಳ್ಳೋದೇನೆ ನಿಮ್ಮ ಅಪ್ಪ ಅಮ್ಮ ಅದು ಯಾವುದೋ ಗೂಬೆನ್ ತಗೊಬಂದು ನಿಮ್ಗೆ ಕಟ್ಟಿದ್ರಲ್ಲ, ಅನುಭವಿಸ್ಲಿ ಬಿಡಿ. ಯಾಕೆ? ಅವರಿಗೂ ಕಷ್ಟ ಏನಂತ ಗೊತ್ತಾಗಲಿ, ಮಗನ ಬೆಲೆ ಏನಂತ ಗೊತ್ತಾಗಲಿ. ಅದು ನಿಜ ಅನ್ನೋ. ಮನೆಯಿಂದ ಜೋರು ಮಾಡಿಬಿಟ್ಟು ಕೋಪ ಮಾಡ್ಕೊಂಡು ಬಂದಿದ್ದೀನಿ ಕಣೆ ಚಿನ್ನ. ಅವಳನ್ನೇ ಚೆನ್ನಾಗಿ ನೋಡ್ಕೊ, ಹಂಗೆ ನೋಡ್ಕೊ, ಹಿಂಗೆ ನೋಡ್ಕೊ, ಯಾಕೆ ಈ ರೀತಿ ಮಾಡ್ತಿದ್ದೀಯಾ ಅಂತ ತುಂಬಾ ತಲೆ ತಿಂದುಬಿಟ್ರೆ ನನ್ನ ಅಪ್ಪ ಅಮ್ಮ ತಲೆ ತಿನ್ನೋಕೆ ಶುರು ಮಾಡಿಬಿಟ್ರ. ಅದಕ್ಕೆ ಬೇಕಿದ್ರೆ ನಾನು ಹೇಳಿದ್ದನ್ನು ಕೇಳ್ಕೊಂಡು ಇಲ್ಲೇ ಬಿದ್ದಿರೋಂಗಿರಿ, ಇಲ್ಲ ಅಂದರೆ ಮನೆ ಬಿಟ್ಟು ತೊಲಗಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಚಿನ್ನ. ಸರಿಯಾಗಿ ಮಾಡಿದ್ದೀರಾ ಬಿಡಿ, ಏನೂ ತಪ್ಪಿಲ್ಲ. ಎಲ್ಲ ಅವ್ರು ಹೇಳಿರೋ ಥರನೇ ಕೇಳಿಬಿಟ್ರೆ ನಮ್ಮನ್ನು ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ. ಬನ್ನಿ ಹೋಗೋಣ, ಮನೆಯೆಲ್ಲ ತೋರಿಸ್ತೀನಿ. ಸುಸ್ತಾಗಿದೆ ತಾನೆ, ಮಲ್ಕೊಳ್ಳೋರಂತೆ. ಚಿನ್ನ, ತುಂಬಾ ಸುಸ್ತಾಗಿದೆ, ಬಾ ಮಲ್ಕೊಳ್ಳೋಣ. ಪರವಾಗಿಲ್ವೇ? ನಾನು ಅಂದ್ಕೊಂಡಿರೋ ಥರನೇ ನಾನು ಹಚ್ಚಿರೋ ಬೆಂಕಿ ಚೆನ್ನಾಗಿ ಮನೇಲಿ ಉರಿತಿದೆ ಅಂದಂಗೆ ಆಯಿತು. ಇರಲಿ ಇನ್ನು ಸ್ವಲ್ಪ ಬೆಂಕಿ ಹಚ್ಚಿ ಕಳಿಸ್ತೀನಿ. ಅಲ್ಲಿ ದಗದಗ ಅಂತ ಉರಿದ್ರೆ ತಾನೆ ನಾನು ಚೆನ್ನಾಗಿ ಚಳಿ ಕಾಸ್ಕೊಳಕ್ಕೆ ಸಾಧ್ಯ. ಹೊತ್ತಿರೋ ಕಿಡಿಗೆ ಇನ್ನು ಸ್ವಲ್ಪ ತುಪ್ಪ ಸುರಿದ್ರೆ ದಗದಗ ಅಂತ ಚೆನ್ನಾಗಿ ಉರಿಯತ್ತೆ. ಓ ತುಪ್ಪಕ್ಕೆ ತುಂಬ ರೇಟು. ಪರವಾಗಿಲ್ಲ, ಪೆಟ್ರೋಲೇ ಸುರಿಯೋಣ, ಧಗ್ ಅಂತ ಉರಿಲಿ. ಏನು ಯೋಚನೆ ಮಾಡ್ತಾ ಇದೀಯಾ? ನಡಿ ಹೋಗೋಣ. ಅಯ್ಯೋ ಏನೂ ಇಲ್ಲ ರೀ, ನಡೀರಿ ಹೋಗೋಣ. ವಾವ್, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆಯೇ, ಬ್ಯೂಟಿಫುಲ್ ಆಗಿದೆ. ವಾವ್, ನಿನ್ನಷ್ಟೇ ಚೆನ್ನಾಗಿದೆಯಲ್ಲ ನಿನ್ನ ಟೇಸ್ಟು ಕೂಡ. ವಾವ್, ಯಾವ 7 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಕಣೆ. ಔಟ್ ಆಫ್ ಔಟ್, ಸೂಪರ್ ಕಣೆ ಚಿನ್ನ. ನಾನು ಇಷ್ಟಪಡೋರು ಇಷ್ಟ ಹೇಗೋ ಹಾಗೇ ಇರ್ತೀನಿ ಚಿನ್ನ. ನಿಮಗೂ ಇದು ಈ ಥರ ಇಷ್ಟ ತಾನೆ? ನೀವು ತುಂಬ ರಸಿಕರು ಅಂತ ಗೊತ್ತು ಚಿನ್ನ. ಆಹಾ, ಈ ರೀತಿ ಹೇಳಿ ಹೇಳಿನೇ ನೀ ನನ್ನ ಮರಳು ಮಾಡಿರೋದು ಚಿನ್ನ. ಚಿನ್ನ ಡಾರ್ಲಿಂಗ್, ಈ ಡೆಕೋರೇಷನ್ನು ನನಗೆ ಮಾತ್ರನಾ ಅಥವಾ ನಮ್ಮಿಬ್ರಿಗ? ಹೋಗಿಯಪ್ಪ, ನೀವು ತುಂಬಾ ಪೋಲಿ. ನೀನು ಇನ್ನೇನು ಚಿನ್ನ? ಆಹಾ, ಆಸೆಯಿಂದ ನೋಡು. ಥ್ಯಾಂಕ್ ಯು, ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿರೋದಕ್ಕೆ. ವೆಲ್ಕಮ್. ಬಾರೇ ಬಾರೇ ಚಂದದ ಚಲುವಿನ ತಾರೆ, ಬಾರೇ ಬಾರೇ ಚಂದದ ಚಲುವಿನ ತಾರೆ. ಅಯ್ಯೋ ಶಿವನೇ,
ಇಷ್ಟು ಓಲ್ಡ್ ಸಾಂಗಾ? ಓಲ್ಡ್ ಇಸ್ ಗೋಲ್ಡ್ ಚಿನ್ನ. ಓಕೆ, ಈಗಿಂದ ಹೇಳ್ತೀನಿ. ಗುಬ್ಬಚ್ಚೆ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಗುಬ್ಬಚ್ಚಿ ಗೂಡಿನಲ್ಲಿ ನಾನು ನೀವು ಆಡೋಣ ಅಲ್ಲಿ ಕುಚ್ಚಿ ಕುಚ್ಚಿ. ಆಸೆ ನೂರು ಪ್ರೀತಿ ಯಾರು ಆಡೋಣ ಇಲ್ಲಿ ನಾವೀಗ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ನೀವು ಇಲ್ಲಿ ಎಲ್ಲಿ. ಇಷ್ಟೊತ್ತರಿಗೆ ವಿಡಿಯೋ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚೆಚ್ಚು ಲೈಕ್ ಕೊಟ್ಟಷ್ಟು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಮಾಡ್ಬೋದು. ಧನ್ಯವಾದಗಳು. ವಾ 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 ವಾ, ಎಷ್ಟು ಚೆನ್ನಾಗಿದೆ! ಒಂದಕ್ಕಿಂತ ಒಂದು ಚೆನ್ನಾಗಿದೆಯಲ್ಲಪ್ಪ. ಸೂಪರ್. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಅನ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ! ಒಂದಕ್ಕಿಂತ ಒಂದು ಕಲರು, ಎಷ್ಟು ವೆರೈಟಿ ಆಫ್ ಕಲರ್. ಅದಕ್ಕೆ ಹೇಳೋದು, ಶಾಪಿಂಗ್ ಬರಬೇಕು ಅಂದರೆ ದೊಡ್ಡ ಜನರೊಟ್ಟಿಗೆ, ದೊಡ್ಡ ಮಾಲ್ಗಳಿಗೆ, ದೊಡ್ಡ ಶಾಪ್ಗೆ ಬರಬೇಕು ಅಂತ. ಎಷ್ಟು ಚೆನ್ನಾಗಿದೆ! ವೆರೈಟಿ ಆಫ್ ಕಲೆಕ್ಷನ್. ಅಪ್ಪ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಕನಸು. ಅಪ್ಪ ದೇವ್ರೇ, ಲಡ್ಡು ಬಂದು ಬಾಯಲ್ಲಿ ಬಿತ್ತು. ವಾವ್, ಇದಂತೂ ಎಷ್ಟು ಚೆನ್ನಾಗಿದೆ! ಎಷ್ಟು ಚೆನ್ನಾಗಿರೋ ಪ್ಯಾಟರ್ನ್ ಇದು. ಅಮ್ಮ, ಆನ್ಲೈನಲ್ಲಿ ನೋಡ್ತಾ ಇದ್ದೆ ನಾನು, ಸಿಕ್ಬಿಡ್ತಲ್ಲಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಡೀ ಎಲ್ಲ ಅಂಗಡಿನ ಖರೀದಿ ಮಾಡಿಬಿಡೋಣ ಅನ್ಸುತ್ತಲ್ಲಪ್ಪ. ಆಹಾ, ಅಪ್ಪ, ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಅಮ್ಮ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ? ಶ್ರೀಕಾಂತ್, ಚಿನ್ನ. ಓಹೋ, ಶ್ರೀಕಾಂತ್, ಚಿನ್ನ, ಹೀಗೆ ನೆನಪಿಗೆ ಬಂದ್ವಾ ನಾವು? ಅಬ್ಬಾ, ಇತ್ತಿಂದತ್ತ ಒಳ್ಳೆ ಜಿಂಕೆ ಮರಿ ಥರ ಹಾರ್ತಾ ಇದೆಯಲ್ಲ. ಹಾಂ, ಏನು ಕತೆ ನಿಂದು? ಓ, ಬಂದು ಎಷ್ಟೊತ್ತಾಯಿತು, ಇವಾಗ ನೆನಪು ಬರ್ತಾ ಇದ್ದೀವಿ ನಾವು. ಹ್ಞೂ. ಅದಕ್ಕೆ ಹೇಳೋದು, ಹೆಣ್ಮಕ್ಳ ಜೊತೆ ಶಾಪಿಂಗ್ಗೆ ಗಂಡ್ಮಕ್ಳು ಬರಬಾರ್ದು ಅಂತ. ಅಯ್ಯೋ, ಆ ರೀತಿ ಏನೂ ಇಲ್ಲ. ಈ ಶಾಪ್ ನೋಡ್ತಾ ಇದ್ಬಿಟ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆಯಲ್ವಾ? ಎಲ್ಲ ನೋಡ್ತಾ ಮೈ ಮರ್ತಾ ಇದ್ದೀನಿ. ನಿಮ್ಮನ್ನು ಹೇಗಾದರೂ ಮರೆಯೋಕ್ಕೆ ಸಾಧ್ಯನಾ? ನೀವು ತಾನೇ ನಾನು ತಗೊಬಂದಿರೋದು. ನಿಮ್ಮನ್ನು ಮರೆತರೆ ಶಾಪಿಂಗ್ ಅಮೌಂಟ್ ಕೊಡೋರು ಯಾರು? ಹಾಗಲ್ಲ, ನಿಮ್ಮನ್ನು ಮರೆಯಲ್ಲಪ್ಪ. ನಮಗೆ ಬೇಡವೇ ಅಮೌಂಟು? ಅಮ್ಮೋರು ಆ ಕಡೆ ತಿರ್ಕೊಂಡು ಏನೋ ಗುಣಗುಟ್ಟಂಗೆ ಅನಿಸ್ತು. ಏನದು ಸೀಕ್ರೆಟು? ಅಯ್ಯೋ, ಏನೂ ಇಲ್ಲಪ್ಪ. ಏನು ಸೀಕ್ರೆಟು? ಶ್ರೀಕಾಂತ್, ಖರೀದಿ ಮಾಡ್ಬೋದಾ? ಇದರಲ್ಲಿ ಶಾಪಿಂಗ್ ಮಾಡ್ಬೋದಾ? ಅಯ್ಯೋ ಚಿನ್ನ, ಏನು ಬೇಕೋ ಅದನ್ನು ಶಾಪಿಂಗ್ ಮಾಡೆ. ಎಷ್ಟು ಅಮೌಂಟ್ ಆದರೂ ಪರವಾಗಿಲ್ಲ, ನಾ ಪೇ ಮಾಡ್ತೀನಿ, ಸರಿನಾ? ನಿನ್ನ ಖುಷಿ ಬಂದಿರೋದು, ಇಷ್ಟ ಬಂದಿರೋದನ್ನು ಶಾಪಿಂಗ್ ಆರಾಮಾಗಿ ಯಾವುದೇ ಭಯ ಇಲ್ಲದೇ ಮಾಡು, ಓಕೆನಾ? ನಿಜವಾಗ್ಲೂ? ಆಮೇಲೆ ನಿಮ್ಮ ಮನೇಲಿ ಏನಾದ್ರು ಹೇಳ್ಬಿಟ್ರೆ, ನಮ್ಮಿಬ್ಬರ ಬಗ್ಗೆ ಗೊತ್ತಾಗ್ಬಿಟ್ರೆ? ಐ ಡೋಂಟ್ ಕೇರ್. ನಮ್ಮಿಬ್ಬರ ಬಗ್ಗೆ ಗೊತ್ತಾದರೆ ಖುಷಿ, ಸರಿನಾ? ಏನು ಬೇಕೋ ಅದನ್ನು ಶಾಪಿಂಗ್ ಮಾಡು. ಥ್ಯಾಂಕ್ ಯು. ಐ ಲವ್ ಯು ಚಿನ್ನ. ಡೋಂಟ್ ವರಿ, ನಿನಗೆ ಯಾವ್ದು ಬೇಕೋ ಅದನ್ನು ಭಯವಿಲ್ಲದೆ, ಸಂಕೋಚವಿಲ್ಲದೆ ಶಾಪಿಂಗ್ ಮಾಡು, ಸರಿನಾ? ನಡಿ, ಮುಂದೆ ಹೋಗೋಣ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು. ಚೆನ್ನಾಗಿ ಶಾಪಿಂಗ್ ಮಾಡೋದೇ ಇವತ್ತು. ಏನು ಯೋಚನೆ ಮಾಡ್ತಾ ಇದೀಯಾ ಮತ್ತೆ? ಬಾ, ಕನಸಲ್ಲ ಇದು, ನನಸೆ. ಕನಸು ಕಂಡಿರೋ ಸಾಕು, ನನಸು ಮಾಡ್ಕೋ, ಬಾ. ಹ್ಞೂ ಚಿನ್ನ, ನಡೀರಿ, ಬರ್ತೀನಿ. ವಾ ವಾ ವಾ, ಎಷ್ಟು ಚೆನ್ನಾಗಿದೆ ಅಮ್ಮ. ಶ್ರೀಕಾಂತ್, ನಮ್ಮ ಮದುವೆ ಶಾಪಿಂಗ್ ಮಾಡೋಣವಾ? ಅಯ್ಯೋ ಶಿವನೇ, ಮದುವೆ ಶಾಪಿಂಗಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗನೆ ಮದುವೆ ಆಗ್ಬೇಕು ತಾನೆ? ಅಯ್ಯೋ ಚಿನ್ನ, ಮದುವೆ ಆಗೋಣ ಕಣೆ. ಅಯ್ಯ, ನಮ್ಮ ಮನೇಲಿ ಒಂದು ಗೂಬೆ ಇಲ್ವಾ? ಅವಳು ಮನೆಯಿಂದ ಹೊರಗಡೆ ಹೋದರೆ ತಾನೆ ನೀನು ಮನೆ ಒಳಗಡೆ ಬರೋಕ್ಕೆ ಸಾಧ್ಯ. ಆ ಗೂಬೆ ಹೋಗಲಿ ಬಿಡಿ. ನೀವು ಇದೇ ರೀತಿ ಏನಾದರೂ ಲೇಟ್ ಮಾಡ್ತಾ ಇದ್ರೆ ನಮ್ಮ ಮಗುವಿನ ನಾಮಕರಣಕ್ಕೆ ನಾವು ಮದುವೆ ಆಗ್ಬೇಕಷ್ಟೇ. ಹಾಂ, ಏನು ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ರಾತ್ರಿ ನಡೆದಿರೋದು ಮರ್ತೋಯ್ತಾ ನಿಮಗೆ?
ಎಲ್ಲ ಮರ್ತೋಯ್ತು ಬೆಳಗಾಗೋದ್ರೊಳಗಡೆ. ಇದೇ ರೀತಿ ಮಾಡ್ತಾ ಇರಿ ನೀವು ಅಷ್ಟೇ. ನಿಮ್ಮ ಮಗುವಿನ ನಾಮಕರಣಕ್ಕೆ ನಾವಿಬ್ಬರು ಮದುವೆ ಆಗಬೇಕಾಗತ್ತೆ. ನಮ್ಮ ಮಗುನೂ ಸಾಕ್ಷಿ ಆಗತ್ತೆ ಅಷ್ಟೇ. ಯೋಚನೆ ಮಾಡಿ ಏನು ಅಂತ. ಶಾಪಿಂಗ್ ಮಾಡಲೋ ಬೇಡವಾ? ಇನ್ನೊಂದು ಬಾಂಬ್ ಇಟ್ಟಿದ್ದಾಯಿತು. ಅರಗಿಸ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಬಾಂಬು ಅಲ್ವಾ ಸ್ನೇಹಿತರೆ? ಅಯ್ಯೋ ಶಿವನೇ, ಹೀಗಾಗ್ಬಿಡುತ್ತಾ? ಅಯ್ಯೋ ದೇವ್ರೆ, ಏನು ಮಾಡ್ಲಪ್ಪ? ಇದು ಒಳ್ಳೆ ಆಟಮ್ ಬಾಂಬೆ ಬಿದ್ದಂಗಿದೆ ತಲೆ ಮೇಲೆ. ಅಯ್ಯ ಚಿನ್ನ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಶಾಪಿಂಗ್ ಮಾಡೋಣ. ನಮ್ಮ ಮಗುಗೂ ಸೇರಿಸಿ ಶಾಪಿಂಗ್ ಮಾಡೋಣ. ಏನು ಹೇಳಿದೆ? ಅದು ಆಯ್ತು, ನಿನಗೊಬ್ಳಿಗೆ ಶಾಪಿಂಗ್ ಮಾಡು, ಮಗುಗೆ ನೋಡೋಣ ಆಮೇಲೆ. ಇದೇನಿದು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಿ? ನಿಮಗೆ ಖುಷಿಯಾಗಿಲ್ವಾ? ಖುಷಿ ಪಡೋದು ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಹಿಂಗೆ ತಿಂದು ಮಂಗನಂಗೆ. ಏನಾಯ್ತು ನಿಮಗೆ? ಇಷ್ಟೊಂದು ಗಾಬರಿನಾ? ಯಾಕೆ? ಏನಿಲ್ಲ, ಹೀಗೆ ಏನೇ ಯೋಚನೆ ಮಾಡ್ತಾ ಇದ್ದೆ. ಶಾಪಿಂಗ್ ಮಾಡು, ನಡಿ ಹೋಗೋಣ, ಶಾಪಿಂಗ್ ಮಾಡೋಣ, ಮುಂದೆ ಹೋಗೋಣ. ವಾವ್, ಎಷ್ಟು ಚೆನ್ನಾಗಿದೆ ಇದು. ಎಲ್ಲಿ ತಗೊಬಂದಿದ್ದೀರಾ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ಅದ್ಭುತವಾಗಿದೆ. ಏನು ಶಾಪ್ ಇದು? ತಾಜ್ ಮಹಲ್ಗೆ ತಗೊಬಂದಿದ್ದೀನಿ ನಿನ್ನನ್ನು ಶಾಪಿಂಗ್ ಅಂತ. ಅಯ್ಯೋ, ಇದೇನು ಕೋಪ ಮಾಡ್ಕೊತಾ ಇದ್ದೀರಾ? ಇನ್ನೇನು ಮತ್ತೆ? ಅಲ್ಲ ಕಣೆ, ಗೋಲ್ಡ್ ಬೇಕು ಅಂದಿದೀಯಾ? ಸೀರೆ ಶಾಪಿಂಗ್ ಆಯಿತು ತಾನೆ? ಗೋಲ್ಡ್ ಬೇಕು ಅಂದಿದೀಯಾ ತಾನೆ? ಬಾ, ಗೋಲ್ಡ್ ಕೊಡಿಸ್ತೀನಿ. ನಿಜವಾಗ್ಲೂ ತಮಾಷೆ ಮಾಡ್ತಾ ಇಲ್ಲ ತಾನೆ? ಯಾರಾದರೂ ಈ ವಿಷಯದಲ್ಲಿ ತಮಾಷೆ ಮಾಡ್ತಾರಾ? ಗೋಲ್ಡ್ ಶಾಪಿಗೆ ಬಂದುಬಿಟ್ಟು ನಡಿ ಹೋಗೋಣ, ಗೋಲ್ಡ್ ಕೊಡಿಸ್ತೀನಿ, ಬಾ. ಯಾವ್ದು ಬೇಕೋ ತಗೋ, ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿನ್ನ, ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೆ ನನ್ನ ಜೊತೆ ಇದ್ದು ಶಾಪಿಂಗ್ ಮಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ನನಗೋಸ್ಕರ ನಿಮ್ಮ ಸಮಯನ ಮೀಸಲಾಗಿಟ್ರಲ್ವಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಆಫೀಸಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ನಿಮ್ಮ ಕೈ ಕೆಳಗಡೆ ಎಷ್ಟೊಂದು ಜನ ಕೆಲಸಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದರೂ ನನಗೋಸ್ಕರ ನನ್ನ ಮೇಲೆ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ತುಂಬ ದಿವಸ ಆಗಿತ್ತು ಈ ಥರ ಶಾಪಿಂಗ್ ಹೋಗದೆ. ತುಂಬ ಆಸೆ ಇತ್ತು ಈ ಥರ ದೊಡ್ಡ ದೊಡ್ಡ ಮಾಲ್ಗಳಿಗೆ, ದೊಡ್ಡ ದೊಡ್ಡ ಶಾಪಿಂಗ್ ಹಾಲ್ಗಳಿಗೆಲ್ಲ ಹೋಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಚಿನ್ನ, ನಿನ್ನ ಜೊತೆ ನಾನು ಶಾಪಿಂಗ್ ಬರದೆ ಇನ್ಯಾರ ಜೊತೆನೇ ಹೋಗಲಿ? ಖುಷಿ ಆಯಿತು ತಾನೆ? ನನಗೂ ಖುಷಿ ಆಯಿತು. ನಿನ್ನ ಖುಷಿನೇ ನನ್ನ ಖುಷಿ, ಓಕೆನಾ? ಬಾ ಹೋಗೋಣ ಮನೆಗೆ. ನನಗಂತೂ ಸುಸ್ತಾಗೋಯ್ತು ಕಣೆ. ಹೆಣ್ಮಕ್ಳ ಜೊತೆ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಕಷ್ಟ ಕಣೆ. ಯಪ್ಪ, ಎಷ್ಟೊಂದು ಸುಸ್ತಾಗ್ತಾ ಇದೆ ಗೊತ್ತಾ? ಕಾಲೆಲ್ಲ ನೋವು ಬರ್ತಾ ಇದೆ ಕಣೆ. ನಿನ್ನ ಶಾಪಿಂಗ್ ಮುಗಿಯಲ್ಲ, ನನಗೆ ನಿಂತು ಸಾಕಾಗೋಯ್ತು ಕಣೆ. ಎಷ್ಟೊತ್ತು ಶಾಪಿಂಗ್ ಮಾಡಿದ್ಯಾ ಗೊತ್ತಾ? ಬೆಳಿಗ್ಗೆ ಬಂದಿರೋದು ಕಣೆ ನಾವು ಶಾಪಿಂಗ್ಗೆ, ಇವಾಗ ಸಾಯಂಕಾಲ ಆಗ್ತಾ ಇದೆ. ಅಮ್ಮ ದೇವ್ರೆ, ಈ ರೀತಿ ಹೆಣ್ಮಕ್ಳು ಶಾಪಿಂಗ್ ಮಾಡಿರೋದಕ್ಕೆ ಕಣೆ ಎಲ್ಲ ಗಂಡು ಮಕ್ಕಳು ಮದುವೆನೇ ಬೇಡ ಅಂತಿರೋದು. ಓ, ಹಾಗಿದ್ರೆ ನಿಮಗೂ ಬೇಡವಾ ಮದುವೆ? ಹಾಗಿದ್ರೆ ನಂದು ನನ್ನ ಮಗು ಕತೆ ಏನು? ಹೋಟೆಲ್ ಬೆಳಿತಿರೋ ಮಗು ಕತೆ ಏನು? ನಾವೇನಾದ್ರೂ ವಿಷಯ ತಗೊಬೇಕು ಅಷ್ಟೇನೆ. ಅಯ್ಯೋ ಚಿನ್ನ, ಎಲ್ಲರ ಕತೆ ಹಾಗೆ ಅಂತ ಅಂದೆ ಕಣೆ, ನನ್ನ ಕತೆ ಹಾಗೆ ಅಂತ ಅಂದಿಲ್ಲಪ್ಪ. ಅಯ್ಯೋ, ಮಾತಿಗೂ ಯಾಕೆ ಕೇಳ್ತೀಯ? ಅಯ್ಯೋ, ನೀವು ಈ ರೀತಿ ಮಾತಾಡಿದ್ರೆ ನಮಗೂ ಬೇಜಾರಾಗಲ್ವಾ? ನೋವಾಗುತ್ತೆ ತಾನೆ? ನನಗೂ ಯೋಚನೆ ಬರುತ್ತೆ, ನನ್ನಂತೆ ನನ್ನ ಮಗುವಿನ ಕತೆ ಏನು, ಜೀವನ ಏನು ಅಂತ. ಅಯ್ಯೋ ಅಳಬೇಡ ಕಣೆ. ಅಯ್ಯೋ, ತಮಾಷೆ ಮಾಡುವಂಗೂ ಇಲ್ಲಪ್ಪ ಇವಳಿಗಂತೂ. ಮಾತೆತ್ತಿದ್ರೆ ಅಳುನೇ ಮೊದಲು. ಚೆನ್ನಾಗಿದೆ ಕಣೆ ಈ ಅಳುಮುಂಜಿ, ಮುಖ ನೋಡೋಕ್ಕೆ ಚಂದ. ಹೀಗೆ ಅಳ್ತಾ ಇರ್ತೀಯ ಅಥವಾ ಹೊರಡೋಣವಾ? ಸರಿ ಆಯ್ತು, ಹೊರಡೋಣ, ನಡೀರಿ ಹೋಗೋಣ. ಅಲ್ಲಿರೋದು ನೋಡ್ತಾ ಇದ್ರೆ ನನ್ನ ಮಗ ಶ್ರೀಕಾಂತ್ ತರ ಕಾಣಿಸ್ತಾ ಇದೆಯಲ್ಲಪ್ಪ. ಶ್ರೀಕಾಂತ್, 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 ಮಗನೇ ಶ್ರೀಕಾಂತ್. ಶ್ರೀಕಾಂತ್ ಅಲ್ವಾ? ಅಥವಾ ನೋಡಿದ್ರು ನೋಡದೆ ಇರೋ ತರ ಹೊರಟ್ನ? ಅಲ್ಲ, ಪಕ್ಕದಲ್ಲಿರೋ ಹುಡುಗಿ ಯಾರು? ಶಾಪಿಂಗ್ ಬ್ಯಾಗ್ ಬೇರೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಏನು ಕತೆ? ಏನಾದರೂ ಬೇರೆ ಹುಡುಗಿ
ಆಗಿರ್ಲಿಕ್ಕಿಲ್ಲ. ನನ್ನ ಮಗ ತುಂಬಾನೇ ಒಳ್ಳೆಯವನು, ಸ್ವಲ್ಪ ಕೋಪಿಷ್ಟ ಅಷ್ಟೇ, ಮುಂಗೋಪಿ. ಬೇರೆ ಹುಡುಗಿರ ಸಹವಾಸ ಇರ್ಲಿಕ್ಕಿಲ್ಲ. ಶ್ರೀಕಾಂತ್, ಇರಿ ನೋಡ್ತೀನಿ. ಶ್ರೀಕಾಂತ್, ಶ್ರೀಕಾಂತ್. ಅಯ್ಯೋ ದೇವ್ರೆ, ನಾನು ಕರಿತಾ ಇರೋದು ಕೇಳ್ತಾ ಇಲ್ಲ ಇವನಿಗೆ. ಅಕ್ಕಪಕ್ಕ ಇರೋರೆಲ್ಲರೂ ನನ್ನೇ ನೋಡ್ತಾ ಇದ್ದಾರಲ್ಲಪ್ಪ. ಶ್ರೀಕಾಂತ್ ಮಗನೇ. ಇದೇನಿದ್ದಪ್ಪ, ಶಾಪಿಂಗ್ ಮಾಡೋ ಮೇಡಮ್ ಅವರು ಸಡನ್ನಾಗಿ ಕುತ್ಕೊಂಡ್ಬಿಟ್ರು, ಏನು ವಿಷಯ? ಶ್ರೀಕಾಂತ್ ತುಂಬಾನೇ ಸುಸ್ತಾಗ್ತಾ ಇದೆ, ಶಾಪಿಂಗ್ ಮಾಡಿ ಮಾಡಿ ಕಾಲೆಲ್ಲ ನೋಯ್ತಾ ಇದೆ, ಅದಕ್ಕೆ ಕುತ್ಕೊಂತೀನಿ. ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಹೋಗೋಣ. ಸರಿ ಆಯಿತು. ಇದೇನಿದು ಜಿಂಕೆ ಮರಿಗೆ ಸುಸ್ತಾಗ್ತಾ ಇದೆ? ಮತ್ತೆ ಸುಸ್ತಾಗಲ್ವಾ? ನಾನು ನನ್ನ ಮಗು ಇಬ್ಬರಿದ್ದೀವಿ ತಾನೆ, ತುಂಬಾನೇ ಸುಸ್ತಾಗತ್ತೆ ಪ್ರೆಗ್ನೆಂಟ್ ವುಮೆನ್ಗೆ, ಗೊತ್ತಾ? ಅಯ್ಯೋ, ಇವನೇನು ಹೇಳ್ತಾ ಇದ್ದಾಳಪ್ಪ, ಪ್ರೆಗ್ನೆಂಟು ಅಂತಾರವ. ಅಂದ್ರೆ ಶ್ರೀಕಾಂತ್, ಹೌದು ಶ್ರೀಕಾಂತ್ ಅಂತಾನೆ ಕರಿತಾ ಇದ್ದಾಳೆ ಅವಳು. ಇದು ಏನು ಕತೆ? ಕಾಣ್ತಾ ಇರೋದೇನು, ಕೇಳಿಸ್ಕೊಂತಾ ಇರೋದೇನು? ದೇವ್ರೆ, ನಾನು ಕೇಳಿಸ್ಕೊಂಡಿರೋದು ಸುಳ್ಳಾಗಿರ್ಲಪ್ಪ. ಇದಕ್ಕೇನಾದ್ರು ಮಾಡಬೇಕಲ್ಲಪ್ಪ, ಇದೇ ಸರಿಯಾದ ಸಮಯ. ಇನ್ನೊಂದು ಹೆಣ್ಣಿನ ಸಹವಾಸಕ್ಕೆ ಬಿದ್ದಿರೋದಕ್ಕ ನನ್ನ ದೇವತೆ ಅಂತ ಸೊಸೆನ ಅನುಮಾನ ಎಂಬ ಭೂತಕ್ಕೆ ಸಿಲ್ಸಿರೋದು ನನ್ನ ಮಗ. ಅಂದ್ರೆ ನನ್ನ ಅನುಮಾನ ನಿಜ. ಅಲ್ಲಿ ಸೊಸೆ ನೋಡಿದ್ರೆ ನನ್ನ ಗಂಡಂಗೆ ಏನೋ ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡು ಅಳ್ತಾ ಕೂತಿದ್ರೆ, ಯಾವುದೋ ಟೆನ್ಷನಲ್ಲಿ ಯಾವುದೋ ಕೋಪದಲ್ಲಿ ನನ್ನನ್ನು ಬೈತಾ ಇದ್ದಾರೆ ಅನ್ಕೋತಾ ಇದ್ದಾಳೆ. ಇವಳು ನೋಡಿದ್ರೆ ಇಲ್ಲಿ ಯಾವುದೋ ಹುಡುಗಿ ಸಹವಾಸದಿಂದ 2 ದಿವಸದಿಂದ ಮನೆಗೆ ಬರ್ತಾ ಇಲ್ಲ. ವಿಷಯ ಇದು. ಶ್ರೀಕಾಂತ್, ಹೋಗಿ ಮಾತಾಡಿಸ್ಲಾ? ಇಲ್ಲ, ಬೇಡ, ಇಲ್ಲಿ ಎಲ್ಲರೂ ಇದ್ದಾರೆ. ನನ್ನ ಮನೆ ಮಾನ ಮರ್ಯಾದೆ ನಾನೇ ಹಾಳಾಗಬಾರ್ದು. ಮನೆಗೆ ಬರಲಿ, ಮಾತಾಡ್ತೀನಿ. ದೇವ್ರೆ, ನಾನು ಅನ್ಕೊಂಡಿರೋದು, ನಾನು ನೋಡಿರೋದು ಸುಳ್ಳಾಗಿರ್ಲಪ್ಪ. ಮಗು ವಿಷಯ ಬಂದಿದ ತಕ್ಷಣ ಏನೋ ಯೋಚನೆ ಮಾಡ್ತೀರಪ್ಪ, ಏನು ಅಂತಾನೆ ಹೇಳ್ತಾ ಇಲ್ಲ. ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಖುಷಿ ಇಲ್ವಾ? ನಮ್ಮಿಬ್ಬರ ಮಿಲದ ಪ್ರತಿಫಲ ನನ್ನ ಹೊಟ್ಟೆಲ್ ಬೆಳೀತಾ ಇರೋದು ನಿಮ್ಗೆ ಖುಷಿ ತಾನೆ? ಖುಷಿನಾ? ಅಯ್ಯೋ ದೇವ್ರೆ, ಇದು ಯಾಕೋ ಕುತ್ತಿಗೆಗೆ ಬರೋಂಗಿದೆ. ಚಿನ್ನ, ನಿನ್ನ ಹತ್ರ ಒಂದು ವಿಷಯ ಹೇಳ. ಬೇಜಾರು ಮಾಡ್ಕೋಬಾರ್ದು ಚಿನ್ನ. ನಮಗೆ 108 ಸಮಸ್ಯೆ ಇದೆ ಕಣೆ. ನಮ್ಮ ಮನೇಲಿ ಒಂದು ಗೂಬೆ ಇದೆ. ನಮ್ಮಿಬ್ಬರ ಪ್ರೀತಿಗೆ ಅಪ್ಪ ಅಮ್ಮ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಅವರ ಜಗಳ ತಂಟೆಗಳನ್ನು ನಿಭಾಯಿಸ್ಕೊಂಡು ಮದುವೆ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ನಿನ್ನ ಹೊಟ್ಟೆಲಿರೋ ಪುಟ್ಟ ಪಾಪುನ ತೆಗೆಸಿಬಿಡೋಣವಾ? ಯಾಕೆ, ಏನಾಯ್ತು? ನೀವು ಏನು ಹೇಳ್ತಾ ಇದ್ದೀರಾ ಅಂತ ಏನಾದರೂ ಪ್ರಜ್ಞೆ ಇದೆಯಾ? ಅಯ್ಯೋ, ಕೋಪ ಮಾಡ್ಕೋಬೇಡ್ವೆ. ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಯೋಚನೆ ಮಾಡೆ. ಅಲ್ಲ ಕಣೆ, ನಾವಿಬ್ಬರು ಹನಿಮೂನ್ಗೆ ಫಾರಿನ್ಗೆ ಹೋಗೋಣಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಇವಾಗ ಮಗು ಆಗಿಬಿಟ್ರೆ ನಮಗೆ ತೊಂದರೆ ಆಗತ್ತೆ ಕಣೆ. ಅದು ಅಲ್ಲದೆ ಚಿನ್ನ, ಈ ಸಮಯದಲ್ಲಿ ಬೇಕೇನೆ, ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೆ. ನೀನು ವಿದ್ಯಾವಂತೆ ತಾನೆ? ಈ ವಿಷಯದ ಬಗ್ಗೆ ನಿನಗೆ ಮುಂಚೆನೇ ಗೊತ್ತಿರಬೇಕಿತ್ತು ತಾನೆ? ಯೋಚನೆ ಮಾಡಿ ನೋಡು. ನಾವು ಮದುವೆ ಆಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಮಗು ಮಾಡ್ಕೋಬೋದಲ್ವಾ? ಇಷ್ಟು ಬೇಗ ಬೇಕಿತ್ತಾ? ನಿಮಗೆ ಮನೇಲಿ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗು ನಾನು ತೆಗಿಸ್ಬೇಕಾ? ಇದು ಸಾಧ್ಯನೇ ಇಲ್ಲ. ಇದು ನಮ್ಮಿಬ್ಬರ ಪ್ರೀತಿಯ ಫಲ. ನೋಡಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿವಸದೊಳಗಡೆ ನಾನು ನಿಮ್ಮನ್ನು ಮದುವೆ ಆಗಿಲ್ಲ ಅಂದರೆ ಅಷ್ಟೇ, ನಾನು ಮತ್ತು ನನ್ನ ಮಗು ಇಬ್ಬರು ನಮ್ಮ ಸಾವಿಗೆ ನೀವೇ ಕಾರಣ ಅಂತ ಬರೆದಿಟ್ಬಿಟ್ಟು ಸಾಯ್ತೀವಿ ಅಷ್ಟೇ. ಅಲ್ಲ, ನಮ್ಮಿಬ್ಬರ ಮಧ್ಯೆ ಅವ್ರು ಯಾರು ಹೇಳಿ ಕೇಳಿ ಮಾಡೋದಕ್ಕೆ? ನಮ್ಮ ಜೀವನ ಇದು, ನಮ್ಮ ಲೈಫ್, ನಾವು ಇಷ್ಟಪಟ್ಟಿರೋ ಲೈಫ್ ಇದು. ನಾವಿಬ್ಬರು ಇಷ್ಟಪಟ್ಟಿದ್ದೀವಿ ಅಂದಮೇಲೆ ಅವ್ರು ಯಾರು? ಐ ಡೋಂಟ್ ಕೇರ್. ನನಗೆ ನೀವು ಇಂಪಾರ್ಟೆಂಟು, ನಿಮ್ಮ ಮಗು ಇಂಪಾರ್ಟೆಂಟ್ ನನಗಷ್ಟೇ. ಅಲ್ಲ ಕಣೋ, ಯೋಚನೆ ಮಾಡು. ನಾನು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ತಾನೆ? ನಮ್ಮಿಬ್ಬರ ಮಧ್ಯೆ ಅವ್ರು ಬರಲ್ಲ, ಅವ್ರನ್ನ ತಗೊಳ್ಳೋದು ಇಲ್ಲ ನಾನು. ಯೋಚನೆ ಮಾಡಬೇಡ. ಆದರೂ ಸಹಿತ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ನೀನು ಮನೆಗೆ ಬಂದು ನಮ್ಮಿಬ್ಬರ ಸ್ನೇಹ ಪ್ರೀತಿಯಾಗಿ ಸುತ್ತಾಡಿ ಎಂಜಾಯ್ ಮಾಡ್ಕೊಂಡು ಆಮೇಲೆ ಮಗು ಮಾಡ್ಕೋಬೇಕು ತಾನೆ? ಇವಾಗ ಹಾಗಾಗಲ್ಲ ಕಣೆ, ಯೋಚನೆ ಮಾಡೆ.
ನೀವು ಹೇಳೋ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸಾಧ್ಯ ಇಲ್ಲ. ನಾನು ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಹಾ ಪಾಪ ಗೊತ್ತಾ ನಿಮಗೆ? ಮಗುನ ಸಾಯಿಸೋದು ಅಂದರೆ ಕಾನೂನು ಪ್ರಕಾರ ಅಪರಾಧ. ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಮ್ಮ ಮಗುನ ಒಪ್ಕೊಂಡ್ಬಿಟ್ಟು ನಾವು ನಮ್ಮ ಮಗುನ ಫಾರಿನ್ನಲ್ಲೇ ಹುಟ್ಟು ಥರ ಮಾಡ್ಕೊಬೋದು ತಾನೆ, ಫಾರಿನ್ ಪ್ರಜೆಯಾಗಿ ಮಾಡ್ಬೋದು ತಾನೆ. ಇವತ್ತೆಲ್ಲ ನಾಳೆ ನಿಮ್ಮ ಕಂಪ್ನಿ ಆಫೀಸ್ಗೆ ಆ ಮಗು ತಾನೇ ವಾರಸ್ದಾರ ಆಗಬೇಕು. ಹೀಗಿರ್ಬೇಕಿದ್ರೆ ಅವ್ನು ಫಾರಿನ್ನಲ್ಲಿ ಹುಟ್ಟಿದ್ರೆ ಏನು ತಪ್ಪು? ಮದುವೆ ಆಗಿದ ತಕ್ಷಣ ಫಾರಿನ್ಗೆ ಹೋಗೋಣ ಬಿಡಿ. ನಿಮ್ಮ ಅಪ್ಪ ಅಮ್ಮ ಅವಳನ್ನ ಎಲ್ಲರನ್ನು ಬಿಟ್ಬಿಟ್ಟು ನಮ್ಮ ಲೈಫನ್ನು ಫಾರಿನ್ನಲ್ಲೇ ಎಂಜಾಯ್ ಮಾಡೋಣ. ನೀನು ಹೇಳ್ತಾ ಇರೋದು ನಿಜ ಕಣೆ, ಆದರೆ ಅದಕ್ಕೆ ಅಂತ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿಯೋ ತನಕ ನಿನ್ನ ಹೊಟ್ಟೆ ಮುಂದೆ ಬಂದರೆ ಈ ಸಮಾಜ ನಿನ್ನನ್ನು ಏನು ಅನ್ನತ್ತೆ? ತಾಳಿ ಕಟ್ಕೊಳ್ಳದೆ ಇನ್ನೊಂದು ಗಂಡಿನ ಸಂಬಂಧ ಮಾಡಿ ಕದ್ದು ಬಸರಾಗಿದ್ದಾಳೆ ಅಂತ ಈ ಸಮಾಜ ಅವಮಾನ ಮಾಡುತ್ತೆ, ಗೊತ್ತಾ ನಿನಗೆ? ಅದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೋ. ನಾವು ಫಾರಿನ್ಗೆ ಹೋಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನನ್ನ ಅಪ್ಪ ಅಮ್ಮನ ಅವಳಿಗೆ ಡಿವೋರ್ಸ್ ಕೊಡದೆ ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಕಾನೂನು ಅದನ್ನು ಒಪ್ಪಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ನೀವು ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ ಶ್ರೀಕಾಂತ್. ಇನ್ನು ಒಂದು ತಿಂಗಳು ಮಾತ್ರ ನಿಮಗೆ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನಾನು ಆ ಮನೆ ಸೊಸೆ ಆಗಬೇಕು. ಇಲ್ಲ ಅಂದರೆ ನಾನು ಅಷ್ಟೇ ನಿಮ್ಮ ಹೆಸರು ಬರೆದ್ಬಿಟ್ಟು ನಾನು ಸಾಯ್ತೀನಿ ಅಷ್ಟೇ. ನಿಮ್ಗೆ ಆಪ್ಷನ್ ಇಲ್ಲ. ಇನ್ನು 1 ಮಂತ್ ಒಳಗಡೆ ನಿಮ್ಮ ಮನೆಯಕ್ಕೇನ ಅವಳನ್ನ ತಂದೆ ತಾಯಿ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹಾಕ್ಬೋದು ತಾನೆ. ಆ ಮಗುನ ಸಾಯಿಸ್ಬಿಟ್ರೆ ಆಯ್ತು ತಾನೆ. ಅದು ಬಿಟ್ಟು ನನ್ನ ಹೊಟ್ಟೆಲಿರೋ ಮಗುನ ನಿಮ್ಮ ಪ್ರೇಮದ ಕುಡಿನ ಸಾಯಿಸಿ ಅನ್ನೋದು ಯಾವ ನ್ಯಾಯ? ಸಾಧ್ಯನೇ ಇಲ್ಲ ಚಿನ್ನ. ನಿಮ್ಗೆ 1 ತಿಂಗಳು ಮಾತ್ರ ಟೈಮ್ ಕೊಡೋದು. ಅಷ್ಟರೊಳಗಡೆ ನನ್ನ ಕುತ್ತಿಗೆಲ್ ತಾಳಿ ಬಿದ್ದರೆ ಸರಿ, ಇಲ್ಲ ಅಂದರೆ ನಾನು ನೇಣಿಗೆ ಶರಣಾಗೋದಂತೂ ಗ್ಯಾರಂಟಿ. ಬರ್ತೀನಿ. ಅಯ್ಯೋ ನಿಲ್ಲೆ, ಇರು, ಕೋಪ ಮಾಡ್ಕೋಬೇಡ. ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಿಲ್ಲು, 1 ನಿಮಿಷ ನಿಲ್ಲು, ನನ್ನ ಮಾತನ್ನು ಕೇಳು. ಇರು 1 ನಿಮಿಷ. ಈ ಹೆಣ್ಣು ಮಕ್ಕಳಿಗೆ ಬುದ್ಧಿನೇ ಇಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಬಿಡ್ತಾರೆ. ಪೇಷನ್ಸಿಂದ ಅರ್ಥನೂ ಮಾಡ್ಕೊಡೋದಪ್ಪ. ಅಯ್ಯೋ, ಏನು ಹೇಳಬೇಕು ಇವಳಿಗೆ ಅಂತ. ನನ್ನ ಯೋಚನೆನೇ ಇನ್ನೇನೋ ಇದೆ. ಇವಳು ನೋಡಿದ್ರೆ ಸ್ನೇಹಿತರೆ, ಈ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೇನಾದರೂ ಈ ಕಥೆಗಳು ಇಷ್ಟ ಆಯಿತು ಅಂದರೆ ಮೊದಲು ಅಪ್ಲೋಡ್ ಆಗಿರುವ ವಿಡಿಯೋವನ್ನು ನೋಡೋರ ಜೊತೆಗೆ ಈ ವಿಡಿಯೋಕ್ಕೂ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಅಲ್ಲ, ಈ ಹುಡುಗಿ ಗಂಗಾ ಯಾವ ಕಡೆ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಬೆಳಗ್ಗೆ ಹೋದವಳು ಇನ್ನೂ ಪತ್ತನೇ ಇಲ್ಲ. ಮಗು ಬೇರೆ ಬಿಟ್ಟು ಹೋಗಿದ್ದಾಳೆ. ಈ ಪುಟ್ಟ ಮಗು ನೋಡಿದ್ರೆ ಒಳ್ಳೆ ಅಮ್ಮ 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 ಅಂತಿದ್ದಾಳೆ. ಕೈ ಬಿಡಕ್ಕೆ ಕೊಡ್ತಾ ಇಲ್ಲ. ಅಯ್ಯೋ, ಅಡುಗೆ ಆಯ್ತು, ಕಾಫಿ ಆಯ್ತು, ತಿಂಡಿ ಆಯ್ತು, ಪಾತ್ರೆ ತೊಳೆದಾಯ್ತು, ಬೆಳಗ್ಗೆ ಸಂಜೆ ಮುಟ್ಟ ಎಲ್ಲ ಕೆಲಸ ಮಾಡಿದ್ದಾಯ್ತು. ಬಿಟ್ರೆ ಈ ಗಂಗಾ ಯಾಕೋ ಎಲ್ಲಿ ಹೋಗ್ತೀನಿ ಅಂತಾನು ಹೇಳಿಲ್ಲ, ನಾನು ಕೇಳಿಲ್ಲ. ಏನೋ ಅರ್ಜೆಂಟಲ್ಲಿ ಬಿರ್ 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 ಅಂತ ಹೋಗ್ಬಿಟ್ರು. ಈಕೆ ನೋಡಿದ್ರೆ ಇದು ಏನು ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ನನ್ನ ಮಗ ಶ್ರೀಕಾಂತ್ ಅಂತೂ ಮನೆಗೆ ಬರೋದೇ ಇಲ್ಲ. ಅಯ್ಯೋ, ಅದು ಬರ್ತಾನೋ ಬಿಡ್ತಾನೋ, ಅದು ಎಷ್ಟೊತ್ತಿಗೆ ಬರ್ತಾನೋ ದೇವರೇ ಗೊತ್ತು. ಅವನು ಬರೋ ಕಾಯುವಿಕೆ ನಿರೀಕ್ಷೆ ಅಂತೂ ನಂಗೆ ಇಲ್ಲವೇ ಇಲ್ಲ. ಅವಳಾಗ ಹಡ್ಬಿಟ್ಟು ಹೆಣ್ಣಿನ ಜೊತೆ ಹೋಗಿರ್ತಾನೆ ಅವನು ಅಂತ ಗೊತ್ತಿದೆ. ಇಲ್ಲ ಅಂದರೆ ಇಲ್ಲೇ ಬರ್ತಾನೆ, ಇಲ್ಲ ಅಂದರೆ ಆಕೆ ಮನೆಗೆ ಹೋಗಿ ಬೀಳ್ತಾನೆ. ಇದು ಏನು ಕತೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ದೇವ್ರೆ. ಇದು ಏನು ಹಣೆ ಬರ ಅಂತೀನಿ. ಅಲ್ಲ, ಪಾಪದ ಹುಡುಗಿ ಗಂಗಾನು ಯಾವ ಕಡೆ ಹೋದ್ಲು ಅಂತ. ಅಯ್ಯೋ, ಇಷ್ಟೊತ್ತು ಆಗ್ತಾ ಬಂತು, 7 ಗಂಟೆ ಆಗ್ತಾ ಬಂತು. ಇಷ್ಟು ಹೊತ್ತಲ್ಲಿ ಈ ಸಂಜೆ ಟೈಮಲ್ಲಿ ಮನೆ ಹೆಣ್ಮಗಳು ಹೊರಗಡೆ ಇದ್ದಾಳೆ ಅಂದರೆ ಈ ಕಾಲದಲ್ಲಿ ಎಷ್ಟು ಭಯನಪ್ಪ. ಅಯ್ಯೋ, ಕಾಮಕರ ಕಣ್ಣು ಅದು ಹೇಗಿರ್ತದೋ, ಏನು ಮಾಡ್ತಾರೋ ಅಂತ ಭಯ ಬೇರೆ. ಈ ಹುಡುಗಿ ಒಬ್ಬಳೇ ಹೋಗಿದ್ದಾಳೆ ಬೇರೆ. ಈ ಹುಡುಗಿ ದಾರಿ ಕಾದು ಕಾದು ಸಾಕಾಗೋಗುತ್ತಪ್ಪ. ಅಲ್ಲ, ಎಷ್ಟು ಸಲ ಕಾಫಿ ಕುಡಿದ್ರು ಇವಳು ಪತ್ತೆ ಇಲ್ಲ. ಎಷ್ಟು ಸಾರಿ ಅಡುಗೆ ಮಾಡ್ಕೊ ಊಟ ಮಾಡಿದ್ರು ಪತ್ತೆ ಇಲ್ಲ. ಆ ಮಗುವಿನ ಸಂಭಾಳಿಸಿದ್ದು, ಮಗುನ ಆಟ ಆಡಿಸಿದ್ದು. ಆ ಮಗು ಬೇರೆ ಇದೇ ಫಸ್ಟ್ ಟೈಮ್ ಅಪ್ಪ ಎದೆ ಹಾಲು ಬಿಟ್ಟು ಮಗು ಉಳ್ಕೊಂಡಿದ್ದು. ಈ ಅಮ್ಮ ನೋಡ್ರೆ ಯಾವ ಕಡೆ ಹೋದ್ಲು, ಏನು ತಾನು ಎತ್ತ. ಅಯ್ಯೋ ಶಿವನೇ, ನಂಗೆ ಬೇರೆ ಭಯ ಆಗ್ತಾ ಇದೆಪ್ಪ. ಏನಾದರೂ ಕೆಟ್ಟ ಯೋಚನೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋದ್ಲಾ? ಈ ಸಂಸಾರನೂ ಬೇಡ, ಈ ಸಂಬಂಧನೂ ಬೇಡ, ಎಲ್ಲಾದರೂ ಹೋಗಿ ಜೀವ ತೆಕ್ಕೋಬಿಡ್ಲಾ ಅಂತ ಯೋಚನೆ ಏನಾದರೂ ಮಾಡಿಲ್ಲ ತಾನೆ?
ಚಿಚೆ, ಅವಳು ಜೀವ ತೆಗೆದುಕೊಳ್ಳುವಷ್ಟು ಹೇಡಿ ಅಂತೂ ಖಂಡಿತ ಅಲ್ಲ. ಅಲ್ಲ, ಯಾಕೆ ಹೋಗಿದ್ಲು ಅಂತ ಏನಾದರೂ ಒಂಚೂರು ನಾನು ವಿಚಾರಿಸಿದ್ರೆ ಆಗ್ತಿತ್ತೇನೋ. ಅವಳು ಬೇಗ ಬೇಗ ಗಡಿಬಿಡಿಲಿ ಹೋಗ್ಬಿಟ್ಲು, ನಾನು ಏನು ವಿಚಾರಿಸ್ಲೇ ಇಲ್ಲ. ಈಕೆ ಏನಾದರೂ ಡಿವೋರ್ಸ್ ಕೊಡೋಕ್ಕೋಸ್ಕರ ಲಾಯರ್ ಆಫೀಸ್ಗೆ ಏನಾದ್ರು ಹೋಗಿರ್ಬೋದಾ? ಯಾಕೆ ಬೇಕು ಈ ಗಂಡನ ಸಹವಾಸನೆ ಬೇಡ ಅಂತ? ಚಚೆ, ಹಾಗೆ ಮಾಡಿರ್ಲಿಕ್ಕಿಲ್ಲ. ನನಗೊಂದು ಮಾತು ಹೇಳದೆ ಚಾರಿತಿ ಹುಡುಗಿನೇ ಅಲ್ಲ ಈಕೆ. ಡಿವೋರ್ಸ್ ಕೊಡೋದಕ್ಕೆ ಮನೆಯಲ್ಲಿ ಗಂಡ ಕಾಟ ಕೊಡ್ತಾನೆ ಅನ್ನೋದು ಮಾತ್ರ ಬಿಟ್ರೆ ಈಕೆಗೆ ಪರಸ್ತ್ರೀಯ ಸಹವಾಸ ನನ್ನ ಮಗ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಚಚೆ, ಡಿವೋರ್ಸ್ ಕೊಡ್ಲಿಕ್ಕಿಲ್ಲ. ಎಲ್ಲೂ ಹೋದ್ಲಪ್ಪ? ಇರಿ ಸ್ನೇಹಿತರೆ, ಇನ್ನು ಸ್ವಲ್ಪ ಕಾಯ್ತೀನಿ, ಆಮೇಲೆ ನಾನೇ ಹುಡ್ಕೊಂಡು ಹೋಗ್ತೀನಪ್ಪ. ಅವಳಿಗೆ ಕಾಲ್ ಮಾಡಿದ್ರೂ ಹೋಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಾದ್ರೂ ಚಾರ್ಜರ್ ಏನಾದರೂ ಖಾಲಿ ಆಗಿಬಿಟ್ಟಿದೆಯೋ ಅಥವಾ ಮೊಬೈಲೇ ಮರ್ತು ಹೋದ್ಲು ಏನೋ, ದೇವರಿಗೆ ಗೊತ್ತಪ್ಪ. ಇರಿ, ಬಂದೇ ಬರ್ತಾಳೆ. ಯಾಕೆಂದ್ರೆ ಪುಟ್ಟ ಪಾಪನ ಬಿಟ್ಟು ಹೋಗಿದ್ದಾಳೆ, ಆಕೆ ಮನಸ್ಸು ಅಲ್ಲಿ ಚಡಪಡಿಸ್ತಾ ಇರುತ್ತೆ. ಚಚೆ, ನಮ್ಮ ಗಂಗಾ ಆ ಥರ ಕೆಟ್ಟ ಯೋಚನೆ ಮಾಡೋಳಲ್ಲ, ಒಳ್ಳೆ ಯೋಚನೆ ಮಾಡೋ ಒಳ್ಳೆ ಹುಡುಗಿ ಅವಳು. ಸಾಯೋ ನಿರ್ಧಾರ ಅಂತೂ ಮಾಡಿರಲ್ಲ. ನೀವೇನಾದರೂ ಕಂಡಿದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ಸ್ ಹಾಕ್ತೀರಾ? ಗಂಗಾನ ನೋಡಿದ್ರೆ ಹೇಳ್ತೀರಾ? ನನಗೂ ಬೇರೆ ವಯಸ್ಸಾಗ್ಬಿಟ್ಟಿದೆ, ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ ಈ ರಾತ್ರಿಯಲ್ಲಿ ಅವಳನ್ನು. ಬೇಗ ಬಂದರೆ ಸಾಕಪ್ಪ ಮನೆಗೆ. ನನಗಂತೂ ಬೆಳಗ್ಗೆಯಿಂದ ಆ ಮಗು ಮುಖ ನೋಡಿ ನೋಡಿ ಪಾಪ ಅನ್ನಿಸ್ತಾ ಇದೆ. ಪುಟ್ಟ ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇದ್ರೆ ನನ್ನ ಹೊಟ್ಟೆ ಎಲ್ಲ ಚುರ್ರ ಅಂತದೆ, ಹೊಟ್ಟೆ ಕರಳೆಲ್ಲ ಸುಟ್ಟೋದಂಗೆ ಆಗ್ತಾ ಇದೆ. ಆದರೆ ಏನು ಮಾಡೋದು, ಗಂಗಾ ಯಾವ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತಲೇ ಗೊತ್ತಿಲ್ಲ. ಮಗುನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಪಾಪ. ಅದೆಷ್ಟೋ ಹೆಣ್ಣು ಮಕ್ಕಳ ಹಣೆ ಬರನೇ ಇಷ್ಟು. ಒಬ್ಬಂಟಿಯಾದ ಹೆಣ್ಣಿನ ಕಷ್ಟನೂ ಅದೇನೆ, ಕುಟುಂಬವಿರುವ ಹೆಣ್ಮಕ್ಳ ಕಥೆನೂ ಅದೇನೆ. ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಈ ಬೆಂಗಳೂರಲ್ಲಿ ಉಳ್ಕೊಂಡು ಬಿಟ್ರಂತೂ ಗಂಡ ಹೆಂಡತಿ ಇಬ್ರು ದುಡಿದ್ರೂ ಸಾಕಾಗಲ್ಲ, ಇನ್ನು ಒಬ್ರು ದುಡಿದ್ರೆ ಎಲ್ಲಿಂದ ಸಾಕಾಗತ್ತೆ ಪಾಪ. ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಮನೆಯಲ್ಲೋ ಮನೆ ಕೆಲಸದವ್ರ ಜೊತೆನೋ ಅಪ್ಪ ಅಮ್ಮ ಇದ್ರೆ ಓಕೆ, ಇಲ್ಲ ಅಂದ್ರೆ ಪಾಪ ಯಾರೋ ಅವ್ರ ತಾವ ಕೆಲಸದವ್ರ ತಾವ ಮನೇಲಿ ಬಿಟ್ಬಿಟ್ಟು ಹೋಗ್ತಾರಲ್ಲ, ಅವ್ರ ಹಣೆ ಬರ ನೆನೆಸ್ಕೊಂಡ್ರೆ ತುಂಬಾನೇ ನೋವಾಗತ್ತೆ ಕಣ್ರಿ. ಆ ಮನೆ ಕೆಲಸದವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ ಮಗುನ, ಇಲ್ಲ ಅಂದ್ರೆ ಪಾಪ ಅನ್ಸುತ್ತೆ ಕಣ್ರಿ ಒಂದೊಂದು ಮಗು ಕತೆ ಕೇಳಿದ್ರೆ. ನಾವು ಹಣದಾಸೆಗೆ ಬಿದ್ದು ಹೊರಗಡೆ ಹೋಗೋ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಹತ್ರ ಸಾಕಷ್ಟು ಜೀವನ ನಡೆಸ್ಕೊಂಡು ಹೋಗುವಷ್ಟು ದುಡ್ಡಿದ್ರೆ ದಯವಿಟ್ಟು ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಬಿಟ್ಟು ಹೋಗಬೇಡಿ ಸ್ನೇಹಿತರೆ. ಮುಂದೊಂದು ದಿವಸ ಅವರು ವಯಸ್ಸಿಗೆ ಬಂದಿರುವಾಗ ಅಪ್ಪ ಅಮ್ಮನ ಪ್ರೀತಿಯನ್ನು ಕಾಣದೆ ಮುಂದೊಂದು ದಿವಸ ನಿಮ್ಮ ಅವಶ್ಯಕತೆ ಇಲ್ಲ ಎಂದ್ಬಿಟ್ಟು ವಯಸ್ಸಾದ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕುವಂಥ ದುರ್ಬುದ್ಧಿ ಬರುವುದು ಹೆಚ್ಚು. ಹಣವೇ ಇಲ್ಲ, ಬಡತನವೇ ಇದೆ ಅಂತಂದ್ರೆ ಇದು ಅನಿವಾರ್ಯ. ಆ ಮಗುವನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಮಗುವನ್ನು ಒಪ್ಪಿಸಿಕೊಂಡು ದಯವಿಟ್ಟು ಕೆಲಸಕ್ಕೆ ಹೋಗಿ. ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹತ್ರ ದುಡ್ಡಿರದೆ ಇರಬಹುದು, ಒಂದೊಂದು ರೂಪಾಯಿಗೂ ಗಂಡನ ಹತ್ರ ಕೇಳಬಹುದು. ಆದರೆ ಮಗುವಿನ ಪ್ರೀತಿ, ಕುಟುಂಬದ ಲಾಲನೆ ಪಾಲನೆಯಲ್ಲಿ ಅವಳು ಬದ್ಧಳಾಗಿರುತ್ತಾಳೆ. ತಿಂಗಳ ಕೊನೆಯಲ್ಲಿ ಅವಳ ಪರ್ಸಲ್ಲಿ ₹1 ದುಡ್ಡಿರದೇ ಇರಬಹುದು, ಆದರೆ ಪುಟ್ಟ ನಗುವಿನ ಮುಖದ ಮುದ್ದು ಮಕ್ಕಳ ನಗುವಂತೂ ಉಳಿಯತ್ತೆ. ಅದು ಶಾಶ್ವತವಾಗಿ ಪ್ರೀತಿಯ ಅರಮನೆಯಲ್ಲಿ. ಈ ಹುಡುಗಿ ದಾರಿ ಕಾಯ್ದಿದ್ದೇ ಬಂತು ಬಿಟ್ರೆ ಹುಡುಗಿನೇ ಪತ್ತೆ ಇರಲ್ಲಪ್ಪ. ಗಂಗಾ, ಇರಿ ಹೊರಗಡೆ ಹೋಗಿ ನೋಡ್ತಾ ಕುತ್ಕೊಂತೀನಿ. ಮಗುನೂ ಕರ್ಕೊಂಡು ಹೋಗ್ಕೊಂಡು ಕುತ್ಕೊಂಡ್ರೆ ಮಗುಗೂ ಟೈಮ್ ಪಾಸ್ ಆಗತ್ತೆ. ಈ ಪಾಪದ ಅತ್ತೆ ಗಂಗಾಳನ್ನ ಹೊರಗಡೆ ಹೋಗಲು ಕಳಿಸಿದ್ದಾಳೆ. ಆದರೆ ಈಕೆಯ ಮನಸ್ಸು ಕೆಟ್ಟ ಕೆಟ್ಟ ಯೋಚನೆಯಿಂದ ಚಡಪಡಿಸುತ್ತಿದೆ. ನಿಮಗೇನಾದರೂ ಈ ವಿಡಿಯೋಗಳು ಇಷ್ಟವಾಗುತ್ತಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆಯ ವಿಡಿಯೋಗಳನ್ನು ಹೋಗಿ ನೋಡಿ. ಅಷ್ಟಾದರೆ ಗಂಗಾಳ ಜೀವನದ ಕತೆ ನಿಮಗೆ ಅರ್ಥವಾಗುತ್ತದೆ. ಮುಂದುವರಿಸೋಣ ಬನ್ನಿ. ಅಮ್ಮ ಬರುತ್ತಾರೆ, ಇರು ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ಪುಟ್ಟು ಕಂದ. ಅಮ್ಮ ಬೇಕು ನಿಂಗೆ ಯಾಕದು ಇಡು. ಅಮ್ಮ ಯಾಕೋ ಅಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದಾಳ, ನಿನ್ನ ಬಿಟ್ಟಕ್ಕೋ. ಅಲ್ಲ ಅಲ್ಲಿ ಬಾಯ್ದು ಕಂದ, ಅಲ್ಲಿ ಬಾಯ್ದು. ನಿಲ್ಲಿಸ್ತಾನೆ ಇಲ್ಲಲ್ಲಪ್ಪ. ಈ ಹುಡುಗಿ ಬೇರೆ ಯಾವ ಕಡೆ ಹೋದ್ಲೋ, ಈ ಎಳೆ ಮಗುನ್ ಬಿಟ್ಬಿಟ್ಟು. ಪಾಪಚ್ಚಿ ಅದು ಬೇರೆ ಮಗು.
ಇಡೋಕಂದ ಅಮ್ಮ ಬರ್ತಾರೆ ಇರೋ ಇಷ್ಟೊತ್ತಾದ್ರೂ ಅಮ್ಮನ ಪತ್ತೆನೇ ಇಲ್ವಲ್ಲ ನಿನ್ನ ನೆನಪು ಬಂದಿಲ್ವನ ಅಮ್ಮಂಗೆ? ಗಿರ್ಜಿ, ಓ ಗಿರ್ಜಿ, ಮಗು ಸಿಕ್ಕಾಪಟ್ಟೆ ಅಳ್ತಾ ಇದೆ, ಬಾರೆ. ಹಸುವಾಯ್ತೇನೋ, ಹಾಲಾದ್ರೂ ಕೊಡೆ, ಬಾಬಾ. ಅಯ್ಯೋ, ಊಟಾರು ಮಾಡಿತ್ತ ಈ ಪುಟ್ಕಂದಮ್ಮ, ಅಮ್ಮ ಬಿಡ್ಬೇಕು ಈ ಪುಟ್ಕಂದಮ್ಮ, ಊಯ್ತ ಮೇಯಿಸೋದಕ್ಕಲ್ಲ. ಅಯ್ಯೋ, ರಾಗಿ ಗಂಜಿನಾದ್ರೂ ಕೊಡೆ ಗಿರ್ಜಿ. ಇರ್ರಿ ಬಂದೆ. ಓನು ಬಂಗಾರು, ಅಮ್ಮ ಬಂದಿಲ್ಲನ, ಅದಕ್ಕೆ ಅಲ್ವನ ಇಡುಕಂದ ಅಮ್ಮ ಬಿಡ್ತಾರೆ, ಇಡುಕಂದ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಕಣೋ ಬಂಗಾರ, ಅಮ್ಮನೇ ಬಂದಿಲ್ಲ. ಇದು ಏನೇ ಗಿರ್ಜಿ, ಇಷ್ಟೊತ್ತಾದ್ರೂ ಗಂಗಂದು ಪತ್ತೆನೇ ಇಲ್ವಲ್ಲ? 7:08 ಗಂಟೆ ಆಗ್ತಾ ಬಂತು. ಯಾವ ಕಡೆ ಹೋದ್ಲೋ, ಏನು ಕತೆನೋ, ಈ ಊರ್ನ ಪರಿಚಯ ಆದ್ರೂ ಇದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಹ್ಞೂ ಕಣ್ರಿ, ನಂಗೂ ಯೋಚನೆ ಆಗ್ತಾ ಇದೆ. ಅಯ್ಯೋ, ಈ ಊರು ಹೊಸತೇನಲ್ಲ, ಅವಳಿಗೆ ಹೊರಗಡೆ ಹೋಗ್ತಾ ಇರ್ತಾಳೆ. ಅಯ್ಯೋ, ತರಕಾರಿಗೆ ಸಾಮಾನು ತರೋದಕ್ಕೆ, ಮನೆ ಐಟಮ್ ತರೋದಕ್ಕೆ, ಅದೇನೋ ಮಾರ್ಕೆಟ್ಗೆಲ್ಲ ಹೋಗ್ತಾ ಇರ್ತಾಳೆ ಹಬ್ಬ ಹುಣ್ಣಿಮೆಗಳು ಬಂದರೆ. ಇವಾಗೇನೋ ಊಬರು, ಕ್ಯಾಬು ಅಂತೆಲ್ಲ ಮಾಡ್ತಾರಲ್ಲ, ಅದೇನೋ ಏನು ಯಾತ್ರಾ, ಅದೆಲ್ಲ ಆ್ಯಪ್ನಲ್ಲಿ ಏನೋ ಮಾಡ್ಕೊತಾಳೆ. ಆದರೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಮೊಬೈಲ್ ಸ್ವಿಚ್ ಆಫ್ ಅಂತ ಬೇರೆ ಬರ್ತಾ ಇದೆ. ಅದಕ್ಕೆ ಭಯ ಆಗ್ತಾ ಇದೆ ಕಣ್ರಿ. ಮೊಬೈಲ್ ಚಾರ್ಜ್ ಖಾಲಿ ಆಗಿದೆಯೋ ಏನು ಕತೆನೋ, ಒಂದು ಹೋಗಿರುವಾಗಿಂದ ಇಷ್ಟೊತ್ತಾದ್ರೂ ಒಂದೇ ಒಂದು ಫೋನ್ ಕಾಲ್ ಇಲ್ಲ, ಅದೇ ಭಯ ಆಗ್ತಾ ಇದೆ ಕಣ್ರಿ. ಏನು ಮಾಡೋದು, ಅವಾಗಿಂದ ದಾರಿ ಕಾದು ಕಾದು ನನಗೂ ಬೇಜಾರಾಗ್ತಾ ಇದೆ, ಸುಸ್ತಾಗ್ತಾ ಇದೆ ಬೇರೆ. ಇವಳು ಯಾಕೆ ಇನ್ನೂ ಬಂದಿಲ್ಲ ಹುಡುಗಿ ಅಂತಲೇ ಗೊತ್ತಿಲ್ಲ. ಗಿರ್ಜಿ, ನೀ ಹೀಗೆ ಹೇಳ್ಬಿಟ್ರೆ ಹೇಗೆ? ಅಲ್ಲ, ಹೋಗ್ಬೇಕಿದ್ರೆ ವಿಚಾರಿಸ್ಬೇಕು ತಾನೆ, ಎಲ್ಲಿಗೆ ಹೋಗ್ತಿದೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಏನು ಎಂತ ಅಂದ್ಬಿಟ್ಟು. ಅಲ್ಲ, ಹಿಂಗೆ ಹೋಗ್ಬಿಟ್ರೆ ಈಕೆ ಈ ಮಗುನ ಬೇರೆ ಬಿಟ್ಟು ಹೋಗಿದ್ದಾಳೆ, ಏನು ಕತೆನೇ ಇದು? ಅಯ್ಯ, ನಮ್ಮ ಮಗನ್ಗೆ ಹೇಳೋಣ ಅಂದರೆ ಅವನದೇ ಒಂದು ದೊಡ್ಡ ರಾಮಾಯಣ. ಅಯ್ಯ, ಅದಕ್ಕೆ ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಒಳ್ಳೇದಾಯ್ತು ಮನೆ ಬಿಟ್ಟು ಹೋಗಿದ್ದು ಅಂತಾನೆ. ಏನು ಮಾಡಿದೆ? ಹ್ಞೂ ಕಣ್ರಿ, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ ಫೋನ್ ನಂಬರ್ ಕೇಳೋಣ, ಫೋನ್ ಹೊಡೆದು ಅಂದರೆ ಅದನ್ನು ನಂಗೆ ಗೊತ್ತಿಲ್ಲ ಕಣ್ರಿ. ಅವ್ರ ಫ್ರೆಂಡ್ಸ್ ಮನೆ ಆದ್ರೂ ಗೊತ್ತಿದೆಯಾ, ಅದು ಇಲ್ಲ, ಎಲ್ಲೂ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇರಿ, ಎಲ್ಲೂ ಹೋಗಿರಲ್ಲ, ಬಂದೇ ಬರ್ತಾಳೆ ಅವಳು. ಪುಟ್ಟ ಕಂದಮ್ಮ ಬಿಟ್ಬಿಟ್ಟು ಎಲ್ಲಿ ಹೋಗ್ತಾಳೆ ಅವಳು? ಅತ್ತೆ, ಮಾವ, ಪುಟ್ಟ ಕಂದಮ್ಮ ಎಲ್ಲರೂ ಸಹಿತ ಗಂಗಾಳ ಬರುವಿಕೆಯನ್ನೇ ಕಾದು ಕಾದು ಕುಳಿತಿರುತ್ತಾರೆ. ಏನಾದರೂ ಕೆಟ್ಟದ್ದನ್ನು ಮಾಡಿಕೊಂಡಳಾ ಎಂಬ ಚಿಂತೆ ಒಂದು ಕಡೆಯಾದರೆ, ಇಲ್ಲ, ಕೆಟ್ಟದ್ದು ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅವಳು ಈ ಪುಟ್ಟ ಕಂದಮ್ಮಳಿಗೋಸ್ಕರನಾದರೂ ಬದುಕಲೇಬೇಕೆಂದು ವಿಚಾರಿಸುತ್ತಾ ಇರುತ್ತಾರೆ. ಏ ಗಿರ್ಜಿ, ಓ ನೋಡೆ, ಗಂಗಾ ಬಂದಿರೋ ಕಾಣಿಸ್ತಾ ಇದೆಯಲ್ಲೇ. ಏ ಹೌದು ಕಣೆ, ಏ ಚಿನ್ನಮ್ಮ, ಅಮ್ಮ ಬಂದ್ಬಿಟ್ರು, ಏ ಅಮ್ಮ ಬಂದ್ಬಿಟ್ರು, ಮುದ್ದು ಬಂಗಡ ಅಮ್ಮ ಬಂದ್ಬಿಟ್ರು. ಏ ಮುದ್ದು ಬಂಗಡಿ ಎಂತ ಮಾಡ್ತಿದ್ದಾನವ? ಸಾರಿ ಕಣ ಮುದ್ದು ಬಂಗಡ, ನೀನು ಬಿಟ್ಬಿಟ್ಟು ಹೋಗಿದ್ದೀನಿ ಕಣ ಮುದ್ದು ಬಂಗಾರ, ಸಾರಿ. ಕಂದಮ್ಮ, ಓಯ್ನು ಬಂಗಡ, ಅಮ್ಮ ಬಂದಿಲ್ಲ ಅಂತ ಹೊಳ್ತಿದ್ದಾನೆ ಬಂಗಡ. ಸಾರಿ ಕಣ ಬಂಗಡ. ಆಯ್ತು ಗಂಡ, ಅಮ್ಮ ಬಂದ್ಬಿಟ್ರು. ಅಲ್ಲ ಕಣ ಗಂಗ, ಎಷ್ಟೊತ್ತಾಯ್ತು ನೀವು ಹೋಗ್ಬಿಟ್ಟು? ನಮ್ಗೆ ಗಾಬರಿ ಆಗಲ್ವೇನೆ? ನಿನ್ನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಯಾಕೆ ಹಿಂಗೆ ಮಾಡಿದೆ? ಎಷ್ಟು ಭಯ ಆಯ್ತು ಗೊತ್ತಾ? ಮಗು ಬೇರೆ ಅಳ್ತಾ ಇತ್ತು, ಅಮ್ಮ ಇಲ್ಲ ಅಂದ್ಬಿಟ್ಟು. ಅಲ್ಲ ಕಣೆ, ಯಾಕೆ ಹೀಗೆ ಮಾಡಿದೆ ನೀನು? ಎಷ್ಟು ಕೆಟ್ಟ ಯೋಚನೆ ಬರ್ತಾ ಇತ್ತು ಗೊತ್ತಾ? ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ನಿಜವಾಗ್ಲೂ ನನಗೂ ತುಂಬ ನೆನಪಾಗ್ತಾ ಇತ್ತು ಪಾಪದು, ನಿಮ್ಮದು. ತುಂಬ ಲೇಟ್ ಆಯಿತು ಅಂತ ಅನಿಸ್ತು ಅತ್ತೆ. ಆದರೆ ನಾನು ಏನು ಮಾಡಲಿ, ಹೋಗಿ ಕೆಲಸ ಮುಗಿಸ್ಕೊ ಬರಬೇಕಿತ್ತು ತಾನೇ, ಅದಕ್ಕೋಸ್ಕರ ಲೇಟ್ ಆಯಿತು ಅತ್ತೆ. ಸಾರಿ, ಕ್ಷಮಿಸಿ. ಮಗು ತುಂಬಾ ಕಾಟ ಕೊಡ್ತಾ? ಅಯ್ಯೋ, ಮಗು ಕಾಟ ಕೊಡ್ತು ಅಂತ ಅಲ್ಲ ಕಣೆ, ಪಾಪ ಕಣೆ, ಅಮ್ಮ ಅಂತ ಅಳೋದನ್ನು ಕೇಳೋಕ್ಕಾಗ್ತಾ ಇಲ್ಲಾಗಿತ್ತು ಕಣೆ, ಅದಕ್ಕೋಸ್ಕರ ಹೇಳಿದೆ. ಯಾಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ? ಅತ್ತೆ, ಹೋಗೋ ಗಡಿಬಿಡಿಲಿ ಮೊಬೈಲ್ ತಗೊಂಡೋಗೋದನ್ನೇ ಮರ್ತಿದ್ದೀನಿ ಅತ್ತೆ, ಅದಕ್ಕೋಸ್ಕರ ಮೊಬೈಲ್ ಇಲ್ಲೇ ಇದೆ, ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅನ್ಕೊತೀನಿ. ಕ್ಷಮಿಸಿ ಅತ್ತೆ. ನಾನು ಒಂದು ಫೋನ್ ಮಾಡೋಣ, ಒಂದು ಕಾಲ್ ಮಾಡೋಣ ಅಂತಂದ್ರೂ ಎಲ್ಲೂ ಯಾರ್ದು ಮೊಬೈಲೇ ಸಿಕ್ಕಿಲ್ಲ ಅತ್ತೆ. ನಾನು ಚಡ್ಪಡಿಸ್ತಾ ಇದ್ದೀನಿ, ಮಗು ಏನು ಮಾಡ್ತಾ ಇದೆಯೋ ಏನು ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು. ಸರಿ ಹೋಗ್ರಿ ಬಿಡು, ಎಲ್ಲಿಗೆ ಹೋಗಿ ಬಂದೆ? ಒಳಗಡೆ ಹೋಗೋಣ ನಡೀರಿ ಅತ್ತೆ, ಹೇಳ್ತೀನಿ ಎಲ್ಲಿಗೆ ಅಂತ. ಹೊರಗಡೆ ತುಂಬಾ ತಣ್ಣಗಿರೋ ಗಾಳಿ ಇದೆ, ಮಗುಗೂ ನೆಗಡಿ ಆಗಿಬಿಡುತ್ತೆ, ಮಾವಂಗೂ ನೆಗಡಿ ಆಗಿಬಿಡುತ್ತೆ. ಒಳಗಡೆ ಹೋಗೋಣ, ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ, ಬನ್ನಿ ಅತ್ತೆ ಹೋಗೋಣ. ಅಯ್ಯೋ ಸರಿ ಆಯ್ತು ಬಿಡು, ಕಣ್ಣೀರು ಒರೆಸ್ಕೊಳೆ, ನೋಡೋಕ್ಕಾಗಲ್ಲ ಕಣೆ. ಬಿಟ್ಟು ಹೋಗ್ಬೇಕಿದ್ರೆ ಬಿಟ್ಟು ಹೋಗಿದ್ಯಾ ಮಗುನ? ಈಗ ನೋಡು ಇಷ್ಟೊಂದು ಅಳ್ತಾ ಇದೆಯಾ ಅಂತ. ಮಗುಗಿಂತ ಜಾಸ್ತಿ ನೀನೇ ಅಳ್ತಾ ಇದೆಯಾ ಕಣೆ, ಹೋಗ್ರಿ ಬಿಡು. ಸರಿ ಆಯಿತು ಅತ್ತೆ, ಅಳಲ್ಲ, ನಡೀರಿ ಹೋಗೋಣ ಒಳಗಡೆ, ಮಾವನ್ ಕರ್ಕೊ ಬನ್ನಿ. ಹ್ಞೂ ನಡಿ ಹೋಗೋಣ.
ಗಂಗಾ ಮನೆ ಒಳಗಡೆ ಹೋಗಿ ತಾನು ಎಲ್ಲಿಗೆ ಹೋಗಿದ್ದೆ, ಏನಾಯಿತು ಎಂಬುದನ್ನು ಅತ್ತೆ ಮಾವರಿಗೆ ಹೇಳುತ್ತಾಳೆ. ಅತ್ತೆ ಮಾವ ಮಗುವನ್ನು ಕೂರಿಸಿಕೊಂಡು ಎಲ್ಲ ಕಥೆಯನ್ನು ಗಂಗಾ ಹೇಳಲು ಶುರು ಮಾಡುತ್ತಾಳೆ. ಅತ್ತೆ, ನಿಮ್ಮ ಮಗ ನಿನ್ನೆ ಇಷ್ಟು ದಿವಸ ಯಾವುದೇ ಪರಸ್ತ್ರೀಯರ ಹೆಸರನ್ನು ಹೇಳದೇ ಇರೋ ನಿಮ್ಮ ಮಗ ನಿನ್ನೆ ದಿವಸ ಜಯಮಲಾ ಎಂಬ ಹುಡುಗಿಯ ಹೆಸರನ್ನು ಹೇಳಿಬಿಟ್ಟು, ಹುಡುಗಿ ಹಾಗಿದ್ದಾಳೆ, ಎಷ್ಟೊಂದು ಮನೆ ನೀಟಾಗಿ ಇಟ್ಕೊಳ್ತಾಳೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ, ಮನೆಯನ್ನು ಆಫೀಸನ್ನು ಹೇಗೆ ಮೇಂಟೈನ್ ಮಾಡ್ತಾಳೆ, ಹಾಗೆ ಹೀಗೆ ಅಂತ ರೂಮಲ್ಲಿ ಅವಳನ್ನು ಹೊಗಳಿದ್ದು ಅತ್ತೆ. ಹಾಗಿದ್ರೆ ಶ್ರೀಕಾಂತ್ ವಿಷಯ ಎಲ್ಲವನ್ನು ಹೇಳಿಬಿಟ್ನಾ? ಅಯ್ಯೋ ಮನೆ ಹಾಳ, ಅದಕ್ಕೋಸ್ಕರನೇ ನಾನು ನಿನ್ನನ್ನು ಬಿಡ್ತಾ ಇರೋದು ಅಂತ ಏನಾದರೂ ಹೇಳಿದ್ನಾ? ಹೇಳಿರ್ತಾನೆ ಇವನು, ಅಂಥವನೇ ಇವನು. ಅಯ್ಯೋ ಪಾಪದ ಹುಡುಗಿ ಕಣೆ ನೀನು, ಎಷ್ಟು ಮುಗ್ದೇನೆ, ಎಷ್ಟು ಸಮಾಧಾನವಾಗಿ ಹೇಳ್ತಾ ಇದೆಯೇ. ಗಂಗಾ ಮಗಳೇ, ನನ್ನ ಮಗ ಪರಸ್ತ್ರೀಯ ಸಹವಾಸ ಮಾಡಿದ್ದಾನೆ ಎಂಬುದು ಮೊನ್ನೆ ಪಾರ್ಕಿಗೆ ಹೋಗಿರುವಾಗೆ ಗೊತ್ತಾಯಿತು ಕಣೆ. ನಿನ್ನಿಂದ ಮುಚ್ಚಿಟ್ಟಿದ್ದೀವಿ, ಕ್ಷಮಿಸೆ. ನಿನಗೆ ಇವತ್ತು ಗೊತ್ತಾಯ್ತಾ? ಹಾಗಿದ್ರೆ ವಿಷಯ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ಯಾ? ಓ ಗಂಗಾ, ಹಾಗಿದ್ರೆ ಶ್ರೀಕಾಂತ್ ಇಷ್ಟು ದಿವಸ ನಿನ್ನ ಮೇಲೆ ಅನುಮಾನ ಪಡೋದ್ರ ಜೊತೆಗೆ ಇನ್ನೊಂದು ಹೆಣ್ಣಿನ ಜೊತೆನೂ ಹೋಲಿಕೆ ಮಾಡೋದಕ್ಕೆ ಶುರು ಮಾಡಿದ್ನ? ಅತ್ತೆ, ನಾನು ಹಾಗೆ ಅನ್ಕೊಂಡೆ, ಆದರೆ ಅವರು ಪ್ರತಿಯೊಂದನ್ನು ಹೊಗಳ್ತಾ ಇದ್ದಾರೆ. ಅವರ ಮನೆ, ಅಡುಗೆ, ಊಟ, ತಿಂಡಿ, ಬಟ್ಟೆ, ಒಡವೆ, ಬೂಟು, ಶೂಸು, ಪ್ರತಿಯೊಂದನ್ನು ಅವಳ ಇಂಚಿಂಚನ್ನು ನನ್ನ ಗಂಡ ಹೊಗಳ್ತಾ ಇರೋದನ್ನು ಕೇಳಿಬಿಟ್ಟು ತುಂಬಾ ನೋವಾಯಿತು ಅತ್ತೆ. ಜೊತೆಗೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ನಾನು ಅವರು ಆಫೀಸಿಗೆ ಹೋಗಬೇಕಿದ್ರೆ ಅವರ ಕಾರ್ ಹಿಂದುಗಡೆ ಡಿಕ್ಕಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರ ಜೊತೆನೇ ಹೊರಟೆ ಅತ್ತೆ ನಾನು. ಅದಕ್ಕೋಸ್ಕರನೇ ನಿಮ್ಮ ಹತ್ರ ನಾನು ಬೇಗ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿರೋದು. ವಿಷಯ ಹೇಳ್ತಾ ಇದ್ರೆ ತಡವಾಗತ್ತೆ ಅಂತ ಹೊರಟೆ ಅತ್ತೆ. ಹಾಗಿದ್ರೆ ಇನ್ನೇನತ್ತೆ, ನನ್ನ ಗಂಡನ ವಿಷಯ ಅದೆಷ್ಟೋ ಸತ್ಯಗಳು, ಕಟು ಸತ್ಯಗಳನ್ನು ಅರಗಿಸ್ಕೊಳ್ಳೋದಕ್ಕೆ ಆಗದೇ ಇರುವಷ್ಟು ಕಟು ಸತ್ಯವನ್ನು ತಿಳ್ಕೊಂಡು ಬಂದಿದ್ದೀನಿ ಅತ್ತೆ. ಅದನ್ನು ನೀವು ಕೇಳಿದ್ರೂ ನಿಮ್ಮ ಹತ್ರ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಅತ್ತೆ. ನೀವು ಕೇಳದೇ ಇದ್ರೇ ಒಳ್ಳೆಯದು. ಏನೇ ಹೇಳ್ತಾ ಇದೆಯಾ ಗಂಗಾ? ಇನ್ನೂ ಕಟು ಸತ್ಯ ಮತ್ತು ಬಾಕಿ ಇದೆಯಾ? ಗಂಗಾ, ಅದು ಎಷ್ಟೇ ಕಟು ಸತ್ಯವಾಗಿದ್ರೂ ಪರವಾಗಿಲ್ಲ, ಕಲ್ಲಷ್ಟೇ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಅದು ಏನು ತಿಳಿಯಿತು ಅಂತ ಹೇಳಮ್ಮ. ಮಾವ, ನಾನು ನಿಮಗೆ ಹೇಳೋ ಸತ್ಯ ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ? ತುಂಬಾ ನೊಂದ್ಕೊಳ್ತೀರಾ. ಹೇಳೋ ಬೇಡವೋ ಅಂತ ಯೋಚಿಸ್ತಿದ್ದೀನಿ ಮಾವ. ಹೇಳು, ಪರವಾಗಿಲ್ಲ ಗಂಗಾ. ಈ ಮುದಿ ಜೀವ ಅದೆಷ್ಟೋ ಕಷ್ಟಗಳನ್ನು ಸಹಿಸ್ಕೊಂಡು ಬೆಳೆದಿದೆ. ಈ ಕಷ್ಟನೂ, ಈ ಸತ್ಯನೂ ಸಹಿತ ಕಷ್ಟ ಅಂತ ಅನ್ಸಲ್ಲ ಕಣಮ್ಮ. ಈಗಾಗಲೇ ಅದೆಷ್ಟೋ ಕಷ್ಟಗಳನ್ನು ನನ್ನ ಕಣ್ಣುಗಳು ನೋಡಿ ಕಣ್ಣೀರೇ ಬತ್ತು ಹೋಗಿದೆಯಮ್ಮ. ಹೇಳೋದು ಏನು ಅಂತ. ಅನಾಥಾಶ್ರಮದಲ್ಲಿರೋ ಅದೆಷ್ಟೋ ಮಕ್ಕಳು ತಮಗೆ ತಂದೆ ತಾಯಿ ಪ್ರೀತಿ ಕರುಣಿಸಿದರೆ ಸಾಕು ಆ ಭಗವಂತ ಅಂದು ಯೋಚಿಸ್ತಾರೆ. ಆದರೆ ನಿಮ್ಮ ಮಗ ತಂದೆ ತಾಯಿ ಇದ್ದು ತನ್ನ ಆಸ್ತಿ ಅಂತಸ್ತಿನ ಐಶ್ವರ್ಯ ಆಡಂಬರಕ್ಕೋಸ್ಕರ ತಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದೇನೆ. ನಾನೊಬ್ಬ ಅನಾಥ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ಆಸ್ತಿ ಅಂತಸ್ತು ಮರ್ಯಾದೆಯ ಮುಂದೆ ತನ್ನ ತಂದೆ ತಾಯಿಗಳ ಪರಿಚಯ ಮಾಡಿಕೊಡೋದಕ್ಕೆ ಅವಮಾನಪಟ್ಟು ನಾನೊಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರುವ ಹುಡುಗ ಎಂದು ಈ ಸಮಾಜಕ್ಕೆ ಪರಿಚಯಿಸಿಕೊಂಡಿದ್ದಾರೆ. ಈ 4 ಗೋಡೆಗಳ ಮಧ್ಯೆ ಜೊತೆಗೆ ಶ್ರೀರಾಮಚಂದ್ರ ಸೀತಾ ಮಾತೆಯ ಎದುರುಗಡೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡವಳು ನಾನು. ಆದರೆ ನಾನು ಈ ಮನೆಯ ಕೆಲಸದವಳಾಗಿ ಮಾತ್ರ ಸೀಮಿತ. ಹೊರಗಡೆಯ ಪ್ರಪಂಚಕ್ಕೆ ನನ್ನ ಗಂಡನಿಗೆ ಶ್ರೀಮತಿಯಾಗಿ ಸಮಾಜದಲ್ಲಿ ಗಂಡ ಹೆಂಡತಿ ಎಂದು ತೋರಿಸಿಕೊಳ್ಳುತ್ತಿರುವವರು ಶ್ರೀಕಾಂತ್ ಮತ್ತು ಜಯಮಲಾ ಎನ್ನುವ ನವದಂಪತಿಗಳೇ ಹೊರತು ನಾನು ಶ್ರೀಕಾಂತ್ ಅವರ ಮನೆಯ ಕೆಲಸದಾಕೆಯೇ ಹೊರತು ಅವಳ ಶ್ರೀಮತಿಯಲ್ಲ. ಏನು ಹೇಳ್ತಾ ಇದೆಯಾ ಗಂಗಾ? ನಮ್ಮ 4 ಈ ಸಮಾಜಕ್ಕೆ ನಿಮ್ಮ ಮಗ ಪರಿಚಯ ಮಾಡಿಕೊಟ್ಟಿರೋದು ಈ ರೀತಿಯಾಗಿ. ಇದು ವಾಸ್ತವಿಕದ ಸತ್ಯ. ತಂದೆ ತಾಯಿ ಬದುಕಿರುವಾಗಲೇ ನನ್ನ ಗಂಡ ಅನಾಥನಾಗಿದ್ದಾನೆ. ಹೆಂಡತಿ ಇರುವಾಗಲೇ ಇನ್ನೊಂದು ಹೆಂಡತಿ ಈ ಸಮಾಜಕ್ಕೆ ಶ್ರೀಮತಿಯಾಗಿ ನಿಂತಿದ್ದಾಳೆ. ಒಂದು ಮಗುವಿನ ತಂದೆಯಾದರೂ ಸಹಿತ ತನ್ನ ಗರ್ಭದಲ್ಲಿ ಹೊತ್ತ
ಜಯಮಲಾಳ ಮಗುವಿಗೆ ತಂದೆಯಾಗುತ್ತಿದ್ದಾರೆ. ನನ್ನ ಗಂಡ, ಅದು ಸಹಿತ ಸುಳ್ಳು. ಜಯಮಲ ತಾನು ತಾಯಿಯಾಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಶ್ರೀಕಾಂತ್ ಅವರನ್ನು ನಂಬಿಸ್ತಿದ್ದಾಳೆ. ಅದನ್ನು ನಂಬಿ ಮೋಸ ಹೋಗ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಅತ್ತೆ, ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಜಯಮಲ ಅವಳಿಗೆ ಈಗಾಗಲೇ ಒಂದು ಮಗು ಇದೆ, ಮದುವೆ ಆಗಿದೆ. ಅವಳನ್ನು ನಂಬಿರೋದು ನಿಮ್ಮ ಮಗ ಅತ್ತೆ. ಇದು ಏನು ವಿಚಿತ್ರನೋ ಅಥವಾ ಸಮಾಜದ ಮುಂದೆ ಶ್ರೀಮಂತಿಕೆ ಆಡಂಬರ ತೋರಿಸ್ಕೊಳ್ಳೋದಕ್ಕೋಸ್ಕರ ಜಯಮಲ ಶ್ರೀಕಾಂತ್ ಅವರಿಬ್ಬರು ಸಹಿತ ಒಬ್ರೊಬ್ಬರನ್ನು ಇಷ್ಟಪಟ್ಟಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಇವರು ಆಸ್ತಿ ಅಂತಸ್ತನ್ನು ಇಷ್ಟಪಡ್ತಾ ಇದ್ದಾರೋ ಅಥವಾ ಪವಿತ್ರವಾದ ಪ್ರೀತಿಯನ್ನು ನಂಬಿ ಪ್ರೀತಿಸ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಅತ್ತೆ. ಏನು ಹೇಳ್ತಾ ಇದೀಯ ಗಂಗಾ? ಅಲ್ಲ, ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ ಸರಿ, ಅದು ಮೋಸ ಅಂತಿದೆಯಲ್ಲ, ಏನಿದು? ಅದು ಮತ್ತೊಂದು ಮಗು ಇದೆ ಅವಳಿಗೆ, ಶ್ರೀಕಾಂತ್ ಅಂತ ಅಲ್ಲ ತಾನೆ? ಅಲ್ಲ ಅತ್ತೆ, ಶ್ರೀಕಾಂತ್ ಅವ್ರ ಮಗು ಅಲ್ಲ. ಆಕೆಯ ಮನೆ ಹತ್ರ ಹೋಗಿ ವಿಚಾರಿಸಿದಾಗ ಇಷ್ಟೊಂದು ವಿಷಯ ಗೊತ್ತಾಯ್ತು ಅತ್ತೆ. ಆಕೆ ಬಣ್ಣವನ್ನು ಬದಲಾಯಿಸುವ ಗೋಸುಂಬೆ ಅಂತಲೂ ಗೊತ್ತಾಯಿತು. ನಿಮ್ಮ ಮಗ ದುಡಿದಿರೋದ್ರಲ್ಲಿ ಕೇವಲ 5% ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ನೀಡ್ತಾ ಇದ್ದಾರೆ. ಆದರೆ ಇನ್ನು 95% ಜಯಮಲ ಅವಳ ಪಾಲಾಗಿದೆ ಅತ್ತೆ. ಕತೆ ಮುಂದುವರಿಯುವುದು. ನಿಮಗೇನಾದರೂ ಈ ಕತೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೆ ನಿಮ್ಮ ಸಮಯವನ್ನು ನೀಡಿದ್ದಕ್ಕೆ ಅನಂತವಾದ ಧನ್ಯವಾದಗಳು.